ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಿಮ್ಮ ಹಾಸ್ಯನಟಿ ರೇಖಾದಾಸ್ ಮಾಡುವ ಸಾಧಕರ ಸಂದರ್ಶನ ಮನದಾಳದ ಮಾತುಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ನೀವು ಲಾಸ್ಟ್ ಒಂದು 2 ಎಪಿಸೋಡ್ ಹಿಂದೆ ರಂಗನಾಥ್, ಆಸ್ಟ್ರಾಲಜರ್ ರಂಗನಾಥ್, ರಂಗ್ಸ್ ಕಲರ್ ಅವರ ವಿಡಿಯೋ ನೀವು ನೋಡಿರ್ತೀರ. ಅವರದ್ರಲ್ಲಿ ನಿಮ್ಗೆ ಹೇಳಿದ್ರು, ನಾನು ಆ್ಯಕ್ಟರ್ ಕೂಡ, ಜೊತೆಯಲ್ಲಿ ನಾನು ಆಸ್ಟ್ರಾಲಜಿ ಕೂಡ ಮಾಡ್ತೀನಿ, ಆಮೇಲೆ ಹೀಲಿಂಗ್ ಪ್ರೊಸೆಸ್ ಮಾಡ್ತೀನಿ. ಈಗ ಅವರು ಇವತ್ತು ಲೈವ್ ಪ್ರೋಗ್ರಾಮ್ ನಿಮಗೆ ತೋರಿಸ್ತಾರೆ. ಅಂತಂದರೆ ಎಲ್ಲರಿಗೂ ಜೀವನದಲ್ಲಿ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇರುತ್ತೆ. ನಮ್ಮ ಹೆಣ್ಮಕ್ಳಿಗೆಲ್ಲ ಇನ್ನೂ ನಮ್ಮ ಹೆಣ್ಮಕ್ಳು ಎಲ್ಲರೂ ಅಂದವಾಗಿರೋರೇನೆ, ಇನ್ನೂ ಅಂದ ಹೆಚ್ಚಾಗಬೇಕು, ಇನ್ನೂ ಚೆನ್ನಾಗಿ ಕಾಣಬೇಕು, ಸ್ಲಿಮ್ ಆ್ಯಂಡ್ ಟ್ರಿಮ್ ಕಾಣಬೇಕು ಅಂತ ಎಷ್ಟೋ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಜೊತೆಯಲ್ಲಿ ಲಕ್ ಅಲ್ವಾ, ಲಕ್ ತುಂಬ ಅನ್ವಯಿಸುತ್ತೆ ನಮಗೆ. ಒಂದೊಂದ್ಸಲ ನಾವು ಮಾಡೋ ಕೆಲಸ 75% ಆಗೋಗ್ಬಿಟ್ಟಿರುತ್ತೆ, ಇನ್ನೇನು ಆಗೋದ್ರಲ್ಲಿ ಇರುತ್ತೆ, ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಆಮೇಲೆ ಕೆಲವೆಲ್ಲ ಅನ್ಲಕ್ಕಿ ನಂಬರ್ಸ್ ಇರುತ್ತೆ, ನಮಗೆ ಗೊತ್ತಿಲ್ಲದೆ ನಾವು ಅದನ್ನ ಯಾವುದಕ್ಕೂ ಅದನ್ನು ನಾವು ಬಳಸ್ಕೊಂಡಿರ್ತೀವಿ, ಆಮೇಲೆ ಅದು ಅನ್ಲಕ್ಕಿ ಆಗೋಗಿರುತ್ತೆ. ಸೊ ಇದೆಲ್ಲ ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಸ್ಟ್ರಾಲಜಿ ಅಂದರೆ ಏನು, ಅದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಯಾವ ರಾಶಿಗೆ ಯಾವ ಕಲ್ಲು ಹಾಕಿದ್ರೆ ಲಕ್ ಬರುತ್ತೆ, ಯಾವ ಲಕ್ಕಿ ನಂಬರು, ಜೊತೆಯಲ್ಲಿ ವೆಯ್ಟ್ ಲಾಸು, ಇದು ಮೇನ್ ಅಲ್ವಾ, ಇದೇ ಅಲ್ವಾ ನಮಗೆ ಬೇಕಾಗಿರೋದು. ಸೊ ಇವತ್ತು ಮತ್ತೆ ನಾನು ರಂಗನಾಥ್ ಅವ್ರ ಮನೆಗೆ ಬಂದಿದ್ದೀನಿ. ಅವರು ಇದರಲ್ಲಿ ಪ್ರೊಫೆಷ್ನಲ್. ಸೊ ಇದರಲ್ಲಿ ಅವರು ಯಾವ ರೀತಿ ಮಾಡಿ ನಿಮಗೆ ತೋರಿಸ್ತಾರೆ, ಲೈಫ್ ಹೀಲಿಂಗ್ನು ತೋರಿಸ್ತಾರೆ ನಿಮಗೆ. ಅದನ್ನು ನಾವೆಲ್ಲ ನೋಡೋಣ. ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಕಾಮಿಡಿ ಕಿರಾಯಿಗಳು ಖ್ಯಾತಿಯ ಡಾಕ್ಟರ್ ರಂಗ್ಸ್ ಅಲಿಯಾಸ್ ರಂಗನಾಥ್ ಅಲಿಯಾಸ್ ರಂಗ್ಸ್ ಕಲರ್ ಮಾಡುವ ಅನಂತ ನಮಸ್ಕಾರಗಳು. ನನ್ನ ಪ್ರೀವಿಯಸ್ ಎಪಿಸೋಡ್ಸ್ ನೀವೆಲ್ಲ ನೋಡಿರ್ತೀರಾ. ನೀವು ಕೊಟ್ಟಂಥ ಲೈಕು ನನಗೆ ಬಹಳ ಸ್ಫೂರ್ತಿ ಆಯಿತು. ಅದಕ್ಕೆ ನಾನು ರೇಖಾದಾಸ್ ಮೇಡಮ್ಗೆ ಮತ್ತು ದಮಯಂತಿ ಮೇಡಮ್ಗೆ ಮತ್ತು ಎಲ್ಲರಿಗೂ ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇನ್ನೊಂದಷ್ಟು ಮಾತುಗಳನ್ನ ನಾನು ಮುಂದುವರಿಸ್ತೀನಿ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾನು ಆ್ಯಕ್ಟರ್, ಅದರ ಜೊತೆಗೆ ನನ್ನ ಅಸ್ಟ್ರಾಲಜಿ ಮತ್ತು ಹೀಲಿಂಗು ಅದ್ರ ಬಗ್ಗೆ ಮಾತ್ರ ನಾನು ಮಾತಾಡಿದ್ದೆ. ಆದರೆ ಈ ಎಪಿಸೋಡಲ್ಲಿ ನಿಮಗೆ ಅದ್ರ ಬಗ್ಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ದಟ್ ನಿಮಗೆ ಯಾವ ರೀತಿಯಲ್ಲಿ ನಿಮ್ಮ ಸಕ್ಸಸ್ಸನ್ನು ನೀವು ಹೇಗೆ ಪಡ್ಕೊಳ್ಬೋದು, ಅಥವಾ ನಿಮಗೆ ಕೈ ಬಿಟ್ಟು ಹೋಗ್ತಿರೋ ಒಂದು ಕೆಲಸನ ಹೇಗೆ ಮಾಡ್ಕೊಳ್ಬೋದು ಅನ್ನೋ ಈ ವಿಷಯದ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ಲೈವ್ ಆಗಿ ತಿಳಿಸ್ಕೊಡೋಣ ಅಂತ ಇವತ್ತು ಬಂದಿದ್ದೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಎಲ್ಲರೂ ಪೇಪರ್ ಮತ್ತು ಪೆನ್ ರೆಡಿಯಾಗಿ ಇಟ್ಕೊಳ್ಳಿ. ಬಿಕಾಸ್ ಎಲ್ರಿಗೂ ಈ ಮಾಹಿತಿ ತುಂಬಾ ಅನುಕೂಲಕರ ಆಗುತ್ತೆ ಮತ್ತು ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಸಕ್ಸಸ್ಫುಲ್. ಸೊ ಈಗ ಪೇಪರ್ ಪೆನ್ ರೆಡಿ ಇದೆ ತಾನೆ? ಓಕೆ. ಸೊ ಯಾವ ರಾಶಿಗೆ ಯಾವ ಕಲ್ಲು ಮತ್ತು ಯಾವ ಲಗ್ನಕ್ಕೆ ಯಾವ ಕಲ್ಲು, ರಾಶಿ, ಲಗ್ನ ಮತ್ತು ಎಲ್ಲ ಗ್ರಹಗಳದ್ದು ಸೇರಿಸಿ ಯಾವ ಕಲ್ಲು, ಇದರೆಲ್ಲ ವಿಚಾರದ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಬಿ ರೆಡಿ. ಸೊ ನಿಮ್ಮ ರಾಶಿಯ ಪ್ರಕಾರ, ಲಗ್ನದ ಪ್ರಕಾರ, ಅದೇ ರೀತಿ ನಿಮ್ಮ ಪ್ಲಾನೆಟರಿ ಕಾಂಬಿನೇಷನ್ಸ್ ಪ್ರಕಾರ, ನೀವು ಮಾಡೋ ಕೆಲಸದ ರೀತಿ, ವೇರಿಯಸ್ ಮೆಥಡ್ಸ್ ಪ್ರಕಾರ ನಿಮ್ಮ ಲಕ್ಕಿ ನಂಬರ್ಸ್, ಸ್ಟೋನ್ಸ್, ಮತ್ತು ಯಾವ ಕಲರ್ ಧರಿಸ್ಬೇಕು, ಯಾವ ದಿಕ್ಕಿಗೆ ಹೋಗಬೇಕು, ಏನು ಕೆಲಸ ಮಾಡಬೇಕು, ಇದೆಲ್ಲ ಡೀಟೇಲ್ಸ್ ನಿಮಗೆ ಈ ಎಪಿಸೋಡಲ್ಲಿ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನೋಟ್ ಮಾಡೋದನ್ನು ಮರಿಬೇಡಿ. ಸೊ ಪೇಪರ್ ಪೆನ್ನು ರೆಡಿಯಾಗಿ ಇಟ್ಕೊಂಡಿದ್ದೀರಲ್ಲ? ಓಕೆ. ಇದ್ರ ಜೊತೆಗೆ ನಾನು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಮತ್ತು ಈಗಿನ ಟ್ರೆಂಡಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನಮ್ಮ ಜ್ಯೋತಿಷ್ಯದಲ್ಲಿ ಅತಿ ಮುಖ್ಯವಾದ ಗ್ರಹ ಅಂತಂದರೆ ಶುಕ್ರ ಗ್ರಹ. ಆ ಶುಕ್ರ ಗ್ರಹ ಅಂದ್ರೇನು? ಅಟ್ರಾಕ್ಷನ್ ಅಂದ್ರೇನು? ಇನ್ನೊಂದು ಅಟ್ರಾಕ್ಷನ್ಗೆ ಇನ್ನೊಂದು ವರ್ಡ್ ಅಂದರೆ ಸ್ತ್ರೀಯರು. ಅದೇ ಬ್ಯೂಟಿ, ಅದೇ ಶಕ್ತಿ, ಅದೇ ನಮಗೆ ಸಾಧನೆ, ಅದೇ ನಮಗೆ ಕೀರ್ತಿ, ಯಶಸ್ಸು ಎಲ್ಲ ಪಡೆಯೋದು. ಸೊ ಒಬ್ಬ ಗಂಡಸು, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವಿಮೆನ್ ಅಂತ ಹೇಳ್ತಾರೆ. ಸೊ ಆ ವಿಮೆನ್ ಅವರ ಸೌಂದರ್ಯವನ್ನು ವರ್ಧನೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಜನಗಳೇನಾಗ್ತಾ ಇದ್ದಾರೆ ಇತ್ತೀಚೆಗೆ ಅಂತಂದರೆ, ಬಿಕಾಸ್ ಆಫ್ ಫ್ಯಾಟ್ ಅಕ್ಯುಮುಲೇಷನ್ ಅಥವಾ ಇನ್ನೇನಾದರೂ ಒಂದು ಪ್ರಾಬ್ಲಮ್ಸ್ಗಳಿಂದ ಹಿಡಿದು ದಪ್ಪ ಆಗ್ತಾ ಇರೋದು ಅಂಥದ್ದು,
ಅದಕ್ಕೋಸ್ಕರ 108 ಪ್ರಾಬ್ಲಮ್ಸ್ಗಳಿಂದ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಸೊ ಅದರ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ನ ಹೇಗೆ ಕೊಡೋದು, ಒಂದು ಜ್ಯೋತಿಷ್ಯ ವಿಧವಾಗಿ ಮತ್ತು ಬೇರೆ ಎಲ್ಲ ವಿಚಾರದ ವಿಧವಾಗಿ ಯಾವ ರೀತಿಯಲ್ಲಿ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದು. ಮತ್ತು ಈಗಂತೂ ಝೀರೋ ಫಿಗರ್ ಟ್ರೆಂಡ್ ಅಂತೂ ತುಂಬನೇ ಓಡಾಡ್ತಾ ಇದೆ. ಸೊ ಈ ಝೀರೋ ಫಿಗರ್ ಟ್ರೆಂಡನ್ನು ದಪ್ಪಕ್ಕಿರೋರು ಹೇಗೆ ಅದಕ್ಕೆ ಬರ್ಬೋದು ಅಥವಾ ಹೇಗೆ ಬದಲಾಯಿಸ್ಕೊಳ್ಬೋದು ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ. ಓಕೆ ವೀಕ್ಷಕರೇ, ಸೊ ಎಲ್ಲ ರೆಡಿ ಇದ್ದೀರಲ್ಲ, ಪೇಪರು ಪೆನ್ನು? ಓಕೆ. ಸೊ ಈಗ ನಾನೇನು ಮಾಡ್ತೀನಿ ಅಂತಂದರೆ, ಗ್ರಹಗಳ ರಾಜ ಯಾವುದು? ಸೂರ್ಯನೇ ಗ್ರಹಗಳ ರಾಜ. ಸೊ ಹಾಗಾಗಿ ಸೂರ್ಯನ ರಾಶಿಯಿಂದ ಫಸ್ಟ್ ತಗೊಳ್ಳೋಣ. ನಾವೆಲ್ಲ ಜ್ಯೋತಿಷಿಗಳು ಏನು ಮಾಡ್ತಾರೆ, ಮೊದಲು ಮೇಷ ರಾಶಿಯಿಂದ ತಗೊಳ್ತಾರೆ. ಆದರೆ ನಾವು ಈ ಸತಿ ಗ್ರಹಗಳ ರಾಜ ಸೂರ್ಯ ಆಗಿರೋದ್ರಿಂದ ಮೊದಲನೇದಾಗಿ ಸೂರ್ಯನ ರಾಶಿ ಅಂದರೆ ಸಿಂಹ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಸಿಂಹ ರಾಶಿಯವ್ರಿಗೆ ಏನು ಲಕ್ಕಿ, ಯಾವ ಸ್ಟೋನ್ ಲಕ್ಕಿ ಅಂತಂದರೆ ಮಾಣಿಕ್ಯ ಅಥವಾ ರೂಬಿ ಅನ್ನುವ ಈ ಸ್ಟೋನು ಬಹಳ ಲಕ್ಕಿ. ನಂಬರ್ 1 ಜಾಸ್ತಿ ಯೂಸ್ ಮಾಡಿ, ಸಿಂಹ ರಾಶಿಯವರು ನಂಬರ್ 1 ಜಾಸ್ತಿ ಯೂಸ್ ಮಾಡ್ಬೋದು. ಮತ್ತು ಕಲರ್ಸ್ ಬಂದ್ಬಿಟ್ಟು ಪಿಂಕಿಶ್ ರೆಡ್, ಮೆರೂನ್ ಕಲರ್ ರೆಡ್, ಆರೆಂಜ್ ಕಲರ್ ರೆಡ್, ಈ ಥರ ಬರುವಂಥ ಕಲರ್ಸು ಇವೆಲ್ಲನೂ ಸೂರ್ಯನಿಗೆ ಆಗಿ ಬರುತ್ತೆ. ಮತ್ತು ನಿಮಗೆ ಪೂರ್ವ ದಿಕ್ಕು ಭಾಳ ಚೆನ್ನಾಗಿ ಆಗಿಬರುತ್ತೆ. ನಂಬರ್ಸಲ್ಲಿ 1 ಭಾಳ ಚೆನ್ನಾಗಿ ಆಗಿಬರುತ್ತೆ. ಸೊ ಜಾಸ್ತಿ ಯೂಸ್ ಮಾಡಿ, ಸಿಂಹರಾಶಿಯವರು ಜಾಸ್ತಿ ನಂಬರ್ 1 ಯೂಸ್ ಮಾಡಿ. ಮತ್ತು ಮಾಣಿಕ್ಯವನ್ನು ಯಾವಾಗಲೂ ಉಂಗುರದ ಬೆರಳಿಗೆ, ದಟ್ ಈಸ್ ಅನಾಮಿಕಾ ಬೆರಳು ಅಂತ ಹೇಳ್ತಾರಲ್ಲ, ಅದಕ್ಕೆ ಜನರಲಿ ಗೋಲ್ಡ್ ಅಥವಾ ಒಂಚೂರು ಅದಕ್ಕೆ ಕಾಪರ್ ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. ಸಪೋಸ್ ನಿಮಗೆ ರೂಬಿ ಬೈ ಮಾಡೋಕ್ಕಾಗಲಿಲ್ಲ, ತುಂಬ ಕಾಸ್ಟ್ಲಿ ಅಂತ ಹೇಳ್ತು ಅಂತಂದರೆ ಇನ್ನೊಂದು ಅದಕ್ಕೆ ಸಬ್ಸ್ಟಿಟ್ಯೂಟ್ ಸ್ಟೋನ್ ಅಂತ ಬರುತ್ತೆ. ಅದು ಅಖೀಕ್ ಅಂತ ಕರೀತಾರೆ, ಮುಸ್ಲಿಮ್ಸು ಇದನ್ನೆಲ್ಲ ಅಖೀಕ್ ಅಂತ ಕರೀತಾರೆ. ಇದನ್ನು ಆ್ಯಕ್ಚುಲಿ ಪೈಗಂಬರ್ ಮೊಹಮ್ಮದ್ ಅವರು ಕೂಡ ಉಪಯೋಗಿಸ್ತಾ ಇದ್ರು. ಸೊ ಇದು ಅಖೀಕ್ ಅಥವಾ ಕಾರ್ನೀಲಿಯಾನ್ ಅಂತ ಕರೀತಾರೆ. ಯಾಕೆಂದರೆ ನೋಡ್ತು ಅಂತಂದರೆ ಸೂರ್ಯನ ಥರನೇ ಬಣ್ಣ ಬರುತ್ತೆ ನಿಮಗೆ. ಸೊ ಆರೆಂಜಿಶ್ ಕಲರ್, ತುಂಬಾ ಕ್ರಿಯೇಟಿವ್ ಸ್ಟೋನ್ ಇದು. ಮತ್ತು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಡಾಮಿನೇಷನ್ ಮತ್ತು ತುಂಬ ಪವರ್ ಮತ್ತು ಎನರ್ಜಿಟಿಕ್ ಇರ್ತಕ್ಕಂಥ ಸ್ಟೋನ್ ಇದು. ಸೊ ಸಿಂಹರಾಶಿಯವರಿಗೆ ಭಾಳ ಹೆಲ್ಪ್ ಆಗುತ್ತೆ. ಡೈಜೆಸ್ಟಿವ್ ಇಶ್ಯೂಸ್ ಇದ್ದರೂ ಕೂಡ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಸಿಂಹರಾಶಿಯವರಿಗೆ ಈ ಕಾರ್ನಿಲಿಯನ್ ಅಥವಾ ಅಖೀಕ್ ಇದನ್ನು ಸಂಡೇ ಅಥವಾ ಭಾನುವಾರ ದಿವಸ ಧರಿಸೋದ್ರಿಂದ ಬಹಳನೇ ಹೆಲ್ಪ್ ಆಗುತ್ತೆ. ಇದಲ್ಲದೆ ಇನ್ನೊಂದು ಸ್ಟೋನ್ ಇಟ್ಕೊಂಡಿದ್ದೀನಿ ನಾನು. ಇದು ಒಂದು ಸಬ್ಸ್ಟಿಟ್ಯೂಟ್ ಸ್ಟೋನ್ ಅಂತ ಹೇಳ್ತಾರೆ. ಇದು ಹೆಸರು ಸ್ಟಾರ್ ರೂಬಿ ಅಂತ ಹೇಳಿ. ಇದಕ್ಕೆ ನೀವು ಲೈಟ್ ಬಿಟ್ಟು ಅಂತಂದರೆ ನಿಮಗೆ ಸ್ಟಾರ್ ಕಾಣುತ್ತೆ ಆ್ಯಕ್ಚುಲಿ. ಸೊ ಈ ಸ್ಟಾರ್ ರೂಬಿ ಕೂಡ ಒಂದು ಉಪರತ್ನ. ಸೊ ಸಿಂಹರಾಶಿಯವರು ಈ 3 ಸ್ಟೋನ್ಗಳಲ್ಲಿ ಯಾವುದನ್ನು ಬೇಕಾದರೂ, ಯಾವುದನ್ನು ಅಫೋರ್ಡ್ ಮಾಡೋಕ್ಕಾಗುತ್ತೋ ಅದನ್ನು ಬೇಕಾದ್ರೆ ಧರಿಸ್ಬೋದು. ಅದರಲ್ಲಿ ರೂಬಿ ಅನ್ನೋದು ಬಹಳನೇ ಬೆಸ್ಟು. ರೂಬಿನಲ್ಲಿ 100 ವೆರೈಟಿಗಳಿದೆ. ಆದರೆ ಯಾವ ವೆರೈಟಿ ಬೇಕಾದರೂ ನೀವು ರೂಬಿ ಈಸ್ ಅ ರೂಬಿ, ಯಾವ ರೂಬಿ ಬೇಕಾದ್ರೂ ನೀವು ಧರಿಸ್ಬೋದು. ಅದರಲ್ಲಿ ಮೋಸಂಬಿಕ್ ಅಂತ ಬರುತ್ತೆ, ಮತ್ತು ಬರ್ಮಾ ರೂಬಿ ಅಂತ ಹೇಳ್ತಾರೆ. ಅದಂತೂ ಭಯಂಕರ ಕಾಸ್ಟ್ಲಿ, ಲಕ್ಷಾಂತರ ಕೋಟ್ಯಾಂತರ ಹೊರಟೋಗುತ್ತೆ ರೂಬಿ. ಡೈಮಂಡ್ಗಿಂತ ಕಾಸ್ಟ್ಲಿ ಇದೆ ಆ್ಯಕ್ಚುಲಾಗಿ. ಸೊ ಯಾವುದು ನಮಗೆ ಅಫೋರ್ಡಬಲ್ ಆಗುತ್ತೋ ಅದನ್ನು ನಾವು ಉಪಯೋಗಿಸಿ ಅದರಿಂದ ನಾವು ಫಲವನ್ನು ಪಡಿಬೋದು. ಇದು ಸಿಂಹ ರಾಶಿಯವರಿಗೆ. ಓಕೆ, ನೆಕ್ಸ್ಟ್ ಬರೋ ಮೋಸ್ಟ್ ಇಂಪಾರ್ಟೆಂಟ್ ಗ್ರಹ ಅಂತಂದರೆ ಚಂದ್ರಮ ಮನಸ್ಸೋ ಜಾತ. ಮನಸ್ಸು ಹೆಂಗಿರುತ್ತೋ, ಚಂದ್ರ ಹೆಂಗಿರ್ತಾನೋ ಹಾಗೆ ನಮ್ಮ ಮನಸ್ಸಿರುತ್ತೆ. ಸೊ ನೀವು ನೋಡ್ತಿರ್ಬೋದು, ಹುಣ್ಣಿಮೆ ಟೈಮಲ್ಲಿ ತುಂಬಾ ಏರಿಳಿತಾ ಇರುತ್ತೆ ಮನಸ್ಸಲ್ಲಿ. ಅದೇ ರೀತಿ ಅಮಾವಾಸ್ಯೆ ಟೈಮಲ್ಲಿ ಕೂಡ ಏರಿಳಿತಾ ಇರುತ್ತೆ ಮನಸ್ಸಿನಲ್ಲಿ. ಸೊ ಹಾಗಾಗಿ ಚಂದ್ರ ತುಂಬ ಇಂಪಾರ್ಟೆಂಟು. ಚಂದ್ರ ಗವರ್ನ್ ಮಾಡ್ತಕ್ಕಂಥ ರಾಶಿ ಬಂದು ಕರ್ಕಾಟಕ ರಾಶಿ. ಸೊ ಈ ಕರ್ಕಾಟಕ ರಾಶಿಯವರು ಯಾವುದನ್ನು ಧರಿಸಬೇಕು ಅಂತಂದರೆ ಮುತ್ತು. ಸೊ ಈ ಮುತ್ತು ಬಂದ್ಬಿಟ್ಟು ಸೌತ್ ಸೀ ಪರ್ಲ್ ಅಂತ ಹೇಳ್ತಾರೆ. ಮುತ್ತನ್ನು ಧರಿಸೋದ್ರಿಂದ ಮನಃಶಾಂತಿ ಸಿಗುತ್ತೆ. ಮೇಜರಾಗಿ ಮನಃಶಾಂತಿ ಇತ್ತೀಚೆಗೆ ಎಲ್ಲ ಇದೆ, ದುಡ್ಡಿದೆ, ಕಾಸಿದೆ, ಎಲ್ಲ ಇದೆ, ಬಂಗ್ಲೆ, ಕಾರು ಎಲ್ಲ ಇದೆ, ಆದರೆ ಶಾಂತಿನೇ ಇಲ್ಲ. ಹಾಗಾಗಿ ಮನಃಶಾಂತಿಗೆ ಮುತ್ತು ತುಂಬಾ ಇಂಪಾರ್ಟೆಂಟ್ ಸ್ಟೋನು. ಅದರ ಜೊತೆಗೆ ನಾವು ಸಬ್ಸ್ಟಿಟ್ಯೂಟ್ ಸ್ಟೋನ್ ಅಂತ ಹೇಳ್ತೀವಿ. ಅದು ಇಟ್ಸ್ ಕಾಲ್ಡ್ ಆ್ಯಸ್ ರೈನ್ಬೋ ಮೂನ್ ಸ್ಟೋನ್. ಸೊ ನಿಮ್ಗೆ ಅದರಲ್ಲಿ ಕಲರ್ಸು ಚೆನ್ನಾಗಿ ಕಾಣುತ್ತೆ. ರೈನ್ಬೋ ಮೂನ್ ಸ್ಟೋನು ಅದರಲ್ಲಿ ಬ್ಲೂಯಿಶ್ ಶೇಡ್ ಬರುತ್ತೆ, ಕೆಲವೊಮ್ಮೆ ರೈನ್ಬೋ ಫುಲ್ ಕಾಣಿಸುತ್ತೆ. ಅದು ಒಂದು ಸಬ್ಸ್ಟಿಟ್ಯೂಟ್ ಸ್ಟೋನ್ ಆಗಿ ಉಪಯೋಗಿಸ್ಬೋದು. ಅದರಿಂದ ನಮ್ಮ ಕ್ರಿಯಾತ್ಮಕ ಶಕ್ತಿ ಮತ್ತು ಕೆಲವೊಂದು ಸತಿ ಗೈನಕಾಲಜಿಕಲ್ ಪ್ರಾಬ್ಲಮ್ಸು ಮತ್ತು ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸು ಮತ್ತು ವಾಟರ್, ದೇಹದಲ್ಲಿ ನೀರು ಜಾಸ್ತಿ ತುಂಬಿಕೊಂಡಿರೋದು, ಇಂಥ ಪ್ರಾಬ್ಲಮ್ಸ್ಗೂ ನಾವು ಇದನ್ನು ಯೂಸ್ ಮಾಡ್ಬೋದು. ಇವೆರಡೂ ಸಿಕ್ಕಲಿಲ್ಲ ಅಂತಂದರೆ, ಇನ್ನೂ ಸ್ವಲ್ಪ ಚೀಪಾಗಿ ಯೂಸ್ ಮಾಡಬೇಕು ಅಂತ ಆಸೆ ಇತ್ತು ಅಂತಂದರೆ ಆವಾಗ ನಾವು ಮೂನ್ ಸ್ಟೋನ್ ಅಂತ ಒಂದು ಬರುತ್ತೆ. ಸೊ ಈ ನಾರ್ಮಲ್ ಮೂನ್ ಸ್ಟೋನ್ ಅಂತ ಬರುತ್ತೆ. ಇದನ್ನು ಧರಿಸೋದ್ರಿಂದ ನಮಗೆ
ಬಹಳ ಚೆನ್ನಾಗಿ ಮನಃಶಾಂತಿ ಸಿಗುತ್ತೆ. ಯಾರ್ಯಾರಿಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ, ಈ ಮೂನ್ ಸ್ಟೋನ್ನ ತೊಗೊಂಡು ತಲೆದಿಂಬು ಕೆಳಗಡೆ ಇಟ್ಕೊಳ್ಳಿ. ತಲೆದಿಂಬು ಕೆಳಗಡೆ ಇಟ್ಕೊಂಡು ನನಗೆ ನಿದ್ದೆ ಚೆನ್ನಾಗಿ ಬರಲಿ ಅಂತ ಹೇಳಿಕೊಂಡು ಚಂದ್ರದೇವನ ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮಲಗೋದ್ರಿಂದ ಭಾಳ ಚೆನ್ನಾಗಿ ನಿದ್ದೆ ಬರುತ್ತೆ. ಎಷ್ಟೋ ಜನದ್ದು ಇನ್ಸಾಮ್ನಿಯಾ ಪ್ರಾಬ್ಲಮ್ಸ್ ಇದರಿಂದ ಕ್ಯೂರ್ ಆಗಿದೆ. ಎಷ್ಟೇ ಸ್ಲೀಪಿಂಗ್ ಪಿಲ್ಸ್ ತೊಗೊಂಡ್ರು, ಎಷ್ಟೇ ಥರ ಮಾತ್ರೆಗಳು ಬೇರೆ ಬೇರೆ ವೆರೈಟಿ ಮಾಡಿದ್ರೂ ನಿದ್ದೆ ಬರದೇ ಇರೋಂಥವ್ರಿಗೆ ಈ ಥರ ಒಂದು ಸಿಂಪಲ್ ಸ್ಟೋನ್ ಹಾಕೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ. ಆ್ಯಂಡ್ ಇದು ನನಗೆ ತುಂಬ ಚೆನ್ನಾಗಿ ಜನ ರಿಸಲ್ಟ್ಸ್ ಕೊಟ್ಟು ಪ್ರೂವ್ ಆಗಿರೋದ್ರಿಂದ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಸೊ ಈ ಚಂದ್ರನ ಕಲ್ಲನ್ನು ನಾವು ಸೋಮವಾರ ದಿವಸ ಸಂಜೆ ಧರಿಸ್ಬೋದು. ಮತ್ತು ಇವರ ಲಕ್ಕಿ ನಂಬರ್ಸ್ ಬಂದು 2 ಆಗುತ್ತೆ. ಡೈರೆಕ್ಷನ್ ಬಂದ್ಬಿಟ್ಟು ನಮಗೆ ನಾರ್ತ್ ವೆಸ್ಟ್ ಕಾರ್ನರ್ ಬಂದ್ಬಿಟ್ಟು ಚಂದ್ರನ ಡೈರೆಕ್ಷನ್ ಅಥವಾ ಕರ್ಕಾಟಕ ರಾಶಿಯವರ ಡೈರೆಕ್ಷನ್ ಆಗಿ ಇರುತ್ತೆ. ಮುಂದಿನ ಗ್ರಹ ಬಂದು ಕುಜ ಅಥವಾ ಅಂಗಾರಕ ಅಥವಾ ಮಾರ್ಸ್ ಅಂತ ಕರಿತೀವಿ. ಸೊ ಇದು ಬಹಳನೇ ಇಂಪಾರ್ಟೆಂಟ್ ಗ್ರಹ. ಸೊ ಈ ಮಾರ್ಸ್ ಅಥವಾ ಅಂಗಾರಕ ರೂಲ್ ಮಾಡೋವಂಥದ್ದು 2 ರಾಶಿ. ಸೂರ್ಯಚಂದ್ರರಿಗೆ ಒಂದೊಂದೇ ರಾಶಿ ಕೊಟ್ಟಿದ್ದಾರೆ, ಆದರೆ ಅಂಗಾರಕನಿಗೆ 2 ರಾಶಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಮೇಷ ರಾಶಿ, ಇನ್ನೊಂದು ವೃಶ್ಚಿಕ ರಾಶಿ. ಸೊ ಮೇಷರಾಶಿ ಅಥವಾ ಮೇಷ ಲಗ್ನದವರು ಹುಟ್ಟಿರೋಂಥವರು ಧರಿಸಬೇಕಾದಂತಹ ಒಂದು ಕಲ್ಲು ಅಂತಂದರೆ ಅದು ಕೆಂಪು ಹವಳ. ಸೊ ಕೆಂಪು ಹವಳ ಈ ರೀತಿ ನಿಮಗೆ ಕಾಣಿಸ್ತದೆ. ಸೊ ಕೆಂಪು ಹವಳ ಧರಿಸೋದ್ರಿಂದ ನಮಗೆ ಕಾನ್ಫಿಡೆನ್ಸ್, ಪವರ್, ಮತ್ತು ಎಸ್ಪೆಷಲಿ ನಾವು ಕೆಲವೊಂದು ಪೊಲೀಸ್ ಕೆಲಸಗಳಲ್ಲಿ ಇರ್ತೀವಿ, ಆಮೇಲೆ ಮಿಲ್ಟ್ರಿ ಹೋಗೋ ಆಸಕ್ತಿ ಇರುತ್ತೆ, ಪೈಲಟ್ಸ್ ಆಗಬೇಕು ಅನ್ನೋ ಆಸಕ್ತಿ ಇರುತ್ತೆ. ಅಂಥ ಟೈಮಲ್ಲಿ ನಾವು ಕೆಂಪು ಹವಳನ ಧರಿಸೋದ್ರಿಂದ ಭಾಳಷ್ಟು ಎನರ್ಜಿ ಬರುತ್ತೆ. ಮತ್ತು ಕೆಲವೊಂದು ಸತಿ ಡಲ್ನೆಸ್ ಇರೋವಂಥದ್ದು, ಮನಸ್ಸಿಗೆ ಏನೋ ಒಂಥರ ಮೂಡ್ ಆಫ್ ಇರ್ತಕ್ಕಂಥ ಟೈಮಲ್ಲಿ ನಾವು ಕೆಂಪು ಹವಳ ನಾವು ಧರಿಸೋದ್ರಿಂದ 1 ಡೇ ಆರ್ 2 ಡೇ ಧರಿಸೋದ್ರಿಂದ ನಮಗೆ ಒಂದು ಬೂಸ್ಟ್, ಎನರ್ಜಿ ಬೂಸ್ಟ್ ಅಂತ ಒಂದು ಸಿಗುತ್ತೆ. ಮತ್ತು ಕೆಂಪು ಹವಳನ ನಮ್ಮ ಆಯುರ್ವೇದ ಚವನಪ್ರಾಶಗಳಲ್ಲಿ ಕೂಡ ಉಪಯೋಗಿಸ್ತಾರೆ. ಚೆನ್ನಾಗಿ ಕೆಂಪು ಹವಳನ ಚೆನ್ನಾಗಿ ಅರೆದುಬಿಟ್ಟು ಅದನ್ನು ಚವನಪ್ರಾಶದಲ್ಲಿ ಉಪಯೋಗಿಸಿ ಅದನ್ನು ಸೇವಿಸೋದ್ರಿಂದ ವೀರ್ಯೋತ್ಪನ್ನಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದು. ಸೊ ಮೆನಿ ಪೀಪಲ್ ನಾವೇನು ಮಾಡ್ತೀವಿ, ಉಂಗುರವನ್ನು ಮಾಡಿಕೊಂಡು ಹಾಕ್ಕೊಂಡಾಗ ಏನಾಗುತ್ತೆ, ನಾವು ಊಟ ಮಾಡ್ತೀವಿ. ಊಟ ಮಾಡುವಾಗ ಏನಾಗುತ್ತೆ, ಈ ಕೆಂಪು ಹವಳ ಕರಗುತ್ತೆ. ಬಿಕಾಸ್ ಆಫ್ ದ ಹೀಟ್ ಆಫ್ ದ ಫುಡ್ ಕೆಂಪು ಹವಳ ಕರಗುತ್ತೆ. ಆ ಕೆಂಪು ಹವಳ ಒಂದು ಮೈಕ್ರೋ ಕ್ವಾಂಟಿಟೀಸಲ್ಲಿ ನಮ್ಮ ದೇಹವನ್ನು ಸೇರುತ್ತೆ. ಸೊ ನಮ್ಮ ದೇಹವನ್ನು ಮೈಕ್ರೋ ಕ್ವಾಂಟಿಟೀಸಲ್ಲಿ ಸೇರಿದಾಗ ನಮಗೆ ಆ್ಯಕ್ಚುಲಿ ವೀರ್ಯೋತ್ಪನ್ನಕ್ಕೆ ಮತ್ತು ಫರ್ಟಿಲೈಸೇಷನ್ ಮತ್ತು ಈ ಥರ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ಗಳಿಗೆ ಬಹಳ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಅದಲ್ಲದೆ ಮಾಂಗಲ್ಯ ದೋಷ ಏನಾದರೂ ಬಂತು ಅಂತಂದರೆ ಅಥವಾ ಅಂಗಾರಕ ದೋಷ ಅಂತ ಹೇಳ್ತಾರಲ್ಲ, ಅದಕ್ಕೆ ಕೂಡ ಈ ಕೆಂಪು ಹವಳನ್ನು ಧರಿಸೋದ್ರಿಂದ ಸುಮಾರು ನಾವು ನಿವಾರಣೆ ಮಾಡ್ಬೋದು. ಸಪೋಸ್ ನಮ್ಗೆ ಈ ಕೆಂಪು ಹವಳ ಸಿಗ್ತಾ ಇಲ್ಲ, ಏನು ಮಾಡೋದು, ಸ್ವಲ್ಪ ಕಾಸ್ಟ್ಲಿ ಅಂತಂದರೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಸ್ಟೋನ್ ಬರುತ್ತೆ. ಇದರ ಹೆಸರು ರೆಡ್ ಜಾಸ್ಪರ್ ಅಂತ ಹೇಳಿ. ಸೊ ಈ ರೆಡ್ ಜಾಸ್ಪರ್ ಕೂಡ ಧರಿಸ್ಬೋದು. ಇದನ್ನು ಕೂಡ ನಾವು ಪೆಂಡೆಂಟ್ ಆಗೋ, ರಿಂಗ್ ಆಗೋ ಅಥವಾ ಬ್ರೇಸ್ಲೆಟ್ ಆಗೋ ಯಾವುದೇ ಥರ ಬೇಕಾದರೂ ನಾವು ಧರಿಸ್ಬೋದು. ಸೊ ಇದನ್ನು ಧರಿಸೋದ್ರಿಂದ ಮತ್ತೆ ನಮಗೆ ಆ ಪವರ್, ಜೋಶ್, ಕೆಪಾಸಿಟಿ ಇವೆಲ್ಲ ತುಂಬ ಚೆನ್ನಾಗಿ ನಾವು ಎನ್ಹ್ಯಾನ್ಸ್ ಮಾಡ್ಬೋದು. ಸೊ ಕೆಂಪು ಹವಳ ಧರಿಸೋದ್ರಿಂದ ನಮಗೆ ಕೆಲಸಗಳು ನಡೀದೇ ಇರ್ತಕ್ಕಂಥ ಕೆಲಸಗಳನ್ನು ಒಂದು ಒಳ್ಳೆ ಪುಷ್ ಸಿಗುತ್ತೆ. ಅದರಿಂದ ಮತ್ತೆ ಕೆಲಸಗಳು ಮುಂದೆ ಹೋಗಿ ನಾವು ಜಯ ಸಿಗೋದಕ್ಕೆ ನಮಗೊಂದು ಒಳ್ಳೆ ಒಂದು ಕೆಟಲಿಸ್ಟ್ ಅಂತ ನಾವು ಹೇಳ್ಬೋದು. ಸೊ ಬೋತ್ ರೆಡ್ ಕೋರಲ್ ಆ್ಯಂಡ್ ರೆಡ್ ಜಾಸ್ಪರ್ ತುಂಬಾ ಒಳ್ಳೆ ಪವರ್ಫುಲ್ ಸ್ಟೋನ್. ಇದನ್ನು ನಾವು ಧರಿಸಬೇಕಾದ ದಿನ ಮಂಗಳವಾರ ದಿವಸ ಭಾಳನೇ ಒಳ್ಳೆ ಸ್ಟೋನು. ಇದನ್ನು ಧರಿಸಬೇಕಾದವರು ವೃಶ್ಚಿಕ ರಾಶಿ ಹಾಗೂ ಮೇಷರಾಶಿ. ಇವರ ಲಕ್ಕಿ ನಂಬರ್ ಬಂದ್ಬಿಟ್ಟು 9 ಇರುತ್ತೆ. ಮತ್ತು ಜಾಸ್ತಿ ನೀವು ಸೌತ್ ಡೈರೆಕ್ಷನ್ನಲ್ಲಿ ನಿಮಗೆ ಅದು ಲಕ್ಕಿ ಆಗುತ್ತೆ. ಸೌತ್ ಡೈರೆಕ್ಷನ್ ಜಾಸ್ತಿ ರೆಡ್ ಕಲರ್ಸನ್ನು ಉಪಯೋಗಿಸಿ, ಅದರಲ್ಲಿ ಬ್ಲಡ್ ರೆಡ್ ಕಲರ್ ಅಥವಾ ಕೋರಲ್ ರೆಡ್ ಕಲರ್ ಅಂತ ಹೇಳ್ತೀವಲ್ಲ, ಹವಳದ ರೆಡ್ ಕಲರ್. ಸೊ ಇದನ್ನು ನಾವು ಧರಿಸೋದ್ರಿಂದ ನಮಗೆ ಜಾಸ್ತಿ ಲಕ್ಕನ್ನು ನಾವು ಅಟ್ರಾಕ್ಟ್ ಮಾಡ್ಕೊಳ್ಬೋದು. ಮುಂದಿನ ಒಂದು ಗ್ರಹ ಬಂದು ಬುಧ ಗ್ರಹ. ಈ ಬುಧ ಗ್ರಹ ಬಹಳನೇ ಇಂಪಾರ್ಟೆಂಟು. ಯಾವುದಕ್ಕೆ ಅಂತಂದರೆ ನರಗಳಿಗೆ, ಮತ್ತು ಬುಧ ಅಂದರೆ ಬುದ್ಧಿಮಾನ್ ಅಂತ ಹೇಳ್ತಾರೆ. ಬುದ್ಧಿ ಚೆನ್ನಾಗಿರೋನಿಗೆ ಬುಧ ಚೆನ್ನಾಗಿರಬೇಕು. ಸೊ ಬುಧ ಗ್ರಹ ಯಾವ್ಯಾವ ರಾಶಿಗೆ ಅಧಿಪತಿ ಅಂತಂದರೆ ಒಂದು ಮಿಥುನ ರಾಶಿ, ಇನ್ನೊಂದು ಕನ್ಯಾ ರಾಶಿ. ಸೊ ಇದಕ್ಕೆ ಬರ್ತಕ್ಕಂಥ ಒಂದು ಬ್ಯೂಟಿಫುಲ್ ರತ್ನ ಅಂತಂದರೆ ಇದು ಪಚ್ಚೆ ಅಂತ ಹೇಳ್ತಾರೆ ಅಥವಾ ಗ್ರೀನ್ ಎಮರಲ್ಡ್ ಅಂತ ಹೇಳ್ತಾರೆ. ನೋಡೋದಕ್ಕೆ ಇದು ಬಾಟಲ್ ಗ್ರೀನ್ ಕಲರ್ ಬರುತ್ತೆ, ಕೆಲವೊಮ್ಮೆ ಇನ್ನೊಂದು ಸ್ವಲ್ಪ ಲೈಟು ಡಾರ್ಕು ಎಲ್ಲ ಬರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಯಾವ ಮೈನಿಂದ ಬರುತ್ತೋ ಆ ಕಲರ್ ಅದರಲ್ಲಿರುತ್ತೆ. ಸೊ ಜನರಲಿ ಕನ್ಯಾ ರಾಶಿಯವರು ಮತ್ತು ಮಿಥುನ ರಾಶಿಯವರು ಈ ಪಚ್ಚೆಯನ್ನು ಧರಿಸೋದ್ರಿಂದ ಭಾಳನೇ ಲಕ್ಕನ್ನು ನಾವು ಅಟ್ರಾಕ್ಟ್ ಮಾಡ್ಕೋಬೋದು. ಗ್ರೇಟ್ ಬಿಸ್ನೆಸ್ ಮೆನ್ಗಳು
ತುಂಬಾ ಗ್ರೇಟ್ ಬಿಸ್ನೆಸ್ ಮೆನ್ಗಳು ಲಕ್ಕನ್ನು ಅಟ್ರಾಕ್ಟ್ ಮಾಡ್ಕೊಳ್ತಾರೆ. ಎಸ್ಪೆಷಲಿ ನಾವು ನೋಡೋಕೆ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಅಂತಂದರೆ ಶಿಲ್ಪಾ ಶೆಟ್ಟಿ ಮೇಡಮ್ ಇರ್ಬೋದು, ಅಥವಾ ನಮ್ಮ ವಿಜಯ ಮಲ್ಯ ಸರ್ ಅವರು ಇರ್ಬೋದು, ಅಥವಾ ಬೇರೆ ಸುಮಾರು ಜನ ಅಂಬಾನಿ ಸರ್ ಇರ್ಬೋದು. ಅವರು ಕೂಡ ನಾವು ಧರಿಸಿರೋದು ನಾವು ನೋಡ್ತು ಅಂತಂದರೆ ದೊಡ್ಡ ದೊಡ್ಡ ದಪ್ಪ ಪಚ್ಚೆಯನ್ನು ಕಿರುಬೆರಳಿಗೆ ಧರಿಸಿರ್ತಾರೆ. ಸೊ ಅವರ ಲಕ್ಕಿ ನಂಬರ್ ಬಂದ್ಬಿಟ್ಟು 5, ಡೈರೆಕ್ಷನ್ ಬಂದ್ಬಿಟ್ಟು ನಾರ್ತ್. ನಿಮ್ಮ ನಾರ್ತ್ ಡೈರೆಕ್ಷನ್ನಲ್ಲಿ ಜಾಸ್ತಿ ನೀವು ಗಮನ ಕೊಡಬೇಕಾಗುತ್ತೆ, ಬೋತ್ ಮಿಥುನ ರಾಶಿ ಆ್ಯಂಡ್ ಕನ್ಯಾ ರಾಶಿ. ಸೊ ಇವರು ಬಹಳನೇ ಕ್ಲೆವರ್ ಇರ್ತಾರೆ, ಮಿಥುನ ರಾಶಿಯವರು ಮತ್ತು ಕನ್ಯಾ ರಾಶಿಯವರು. ಸೊ ಆ ಕ್ಲೆವರ್ನ ಇನ್ನೂ ಚೆನ್ನಾಗಿ ಬೂಸ್ಟ್ ಮಾಡಿ ನಿಮಗೆ ಲಕ್ಕನ್ನು ತರಿಸ್ಕೊಡುತ್ತೆ ಈ ಎಮರಾಲ್ಡ್. ಸೊ ಈ ಎಮರಾಲ್ಡನ್ನ ಧರಿಸೋಕ್ಕೆ ಆಗದೇ ಇರ್ತಕ್ಕಂಥದ್ದು, ಯಾಕೆಂದರೆ ಈಗ ಬೆಲೆ ಗಗನಕ್ಕೆ ಏರ್ತಾ ಇದೆ. ಹಾಗಾಗಿ ಎಮರಾಲ್ಡ್ನ ಧರಿಸೋಕ್ಕೆ ಆಗದೇ ಇರೋಂಥವರು ಗ್ರೀನ್ ಅವೆಂಚುರಿನ್ ಅಂತ ಒಂದು ಸ್ಟೋನ್ ಬರುತ್ತೆ. ಇದು ಒಂದು ಭಾಳ ಒಳ್ಳೆ ಲಕ್ ಸ್ಟೋನ್. ಯಾರಿಗಾದ್ರೂ ದುಡ್ಡು ಬೇಕು ಅಂದರೆ ಗ್ರೀನ್ ಅವೆಂಚುರಿನ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಗ್ರೀನ್ ಅವೆಂಚುರಿನ್ ಕೂಡ ನಾವು ಉಂಗುರ ಅಥವಾ ಪೆಂಡೆಂಟ್ ಆರ್ ಬ್ರೇಸ್ಲೆಟಿಂದ ನಾವು ಉಪಯೋಗಿಸೋದ್ರಿಂದ ನಮಗೆಲ್ಲಕ್ಕೂ ಭಾಳ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಯಾವುದೇ ಒಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಥವಾ ಏನೋ ಒಂದು ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀವಿ, ಎಸ್ಪೆಷಲಿ ಮೀಡಿಯಾ ಇಂಡಸ್ಟ್ರಿಲಿದ್ದೀವಿ, ಫಿಲಮ್ ಆ್ಯಂಡ್ ಮೀಡಿಯಾ ಇಂಡಸ್ಟ್ರಿಲಿದ್ದೀವಿ ಅಂತಂದರೆ ಗ್ರೀನ್ ಅವೆಂಚುರಿನ್ ಇಸ್ ಅ ವೆರಿ ಗುಡ್ ಗೋ ಫಾರ್ ಸ್ಟೋನ್. ಮತ್ತು ಟೆಲಿಕಮ್ಯುನಿಕೇಷನ್ ಇಂಥ ಒಂದು ಫೀಲ್ಡ್ಗಳಲ್ಲಿ, ಬ್ಯಾಂಕಿಂಗ್ ಸೆಕ್ಟರ್ಸ್, ಶೇರ್ ಸೆಕ್ಟರ್ಸ್, ಇಂಥ ಒಂದು ಫೀಲ್ಡ್ಗಳಲ್ಲಿ ಇತ್ತು ಅಂತಂದರೆ ಡೆಫಿನೆಟ್ಲಿ ಗ್ರೀನ್ ಅವೆಂಚುರಿನ್ ಇಸ್ ಅ ವೆರಿ ಗುಡ್ ಗೋ ಫಾರ್ ಸ್ಟೋನ್. ಸೊ ಇದು ಒಂದು ಗ್ರೀನ್ ಅವೆಂಚುರಿನ್ ಆಯಿತು ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಸ್ಟೋನ್ ಬಂದ್ಬಿಟ್ಟು ಪೆರಿಡಾಟ್ ಅಂತ ಕರಿತೀವಿ. ಇದು ಪೆರಿಡಾಟ್ ಅನ್ನೋದನ್ನ ಫರೀದತ್ ಅಂತ ಉರ್ದುನಲ್ಲಿ ಕರೀತಾರೆ. ಇದು ತುಂಬಾ ಒಳ್ಳೆ ಸ್ಟೋನು. ಎಸ್ಪೆಷಲಿ ನಮಗೆ ಈ ಲವ್ ಫೇಲ್ಯೂರ್ಸ್ ಇತ್ತೀಚೆಗಂತೂ ಭಾಳನೇ ನೋಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನಾಗುತ್ತೆ, ಹಾರ್ಟ್ ಎಮೋಷ್ನಲ್ ಪ್ರಾಬ್ಲಮ್ಸ್ ತುಂಬ ನೋಡ್ತೀವಿ. ಅಂದರೆ ಏನಾಗುತ್ತೆ, ಏನೋ ಅಯ್ಯೋ ನನಗೆ ಅವ್ನು ಈ ಥರ ಮೋಸ ಮಾಡ್ಬಿಟ್ಟ ಅಥವಾ ಅವಳು ಈ ಥರ ಮೋಸ ಮಾಡ್ಬಿಟ್ರು. ಅದು ಬರೀ ಲವ್ ವಿಷಯನೇ ಇಲ್ಲದೆ ಇರ್ಬೋದು, ಬೇರೆ ಇನ್ಯಾವುದೇ ವಿಷಯ ಇರ್ಬೋದು. ತುಂಬಾ ಮೋಸ ಮಾಡ್ಬಿಟ್ಟ, ನನಗೆ ಈ ಮೋಸನ ನಾನು ತಡ್ಕೊಳಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಬರುತ್ತಲ್ಲ, ಆವಾಗ ನಾವು ಉಪಯೋಗಿಸ್ಬೇಕಾಗಿರ್ತಕ್ಕಂಥ ಸ್ಟೋನು ಪೆರಿಡಾಟ್. ಈ ಪೆರಿಡಾಟ್ನ ನಾವು ಉಪಯೋಗಿಸೋದ್ರಿಂದ ಪೆರಿಡಾಟ್ ಅನ್ನೋ ಸ್ಟೋನ್ ಬಂದ್ಬಿಟ್ಟು ಇಟ್ ಗಿವ್ಸ್ ಅ ನ್ಯೂ ರೇ ಆಫ್ ಹೋಪ್. ಅಯ್ಯೋ ಯಾಕೆ ಯೋಚನೆ ಮಾಡೋದು, ಓಕೆ ಈ ಕೆಲಸ ಆಗಲಿಲ್ವಾ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ಖಂಡಿತವಾಗಿ ಜಯ ಸಿಗುತ್ತೆ ಅನ್ನೋ ಒಂದು ಹೊಸ ಹುರುಪು, ಹೊಸ ಜೋಶ್, ಹೊಸ ಒಂದು ಮಾಡಬೇಕಾದಂಥ ಒಂದು ಎನರ್ಜಿ ಕೊಡೋದು ಈ ಪೆರಿಡಾಟ್ ಸ್ಟೋನ್. ಸೊ ಈ ಪೆರಿಡಾಟನ್ನು ಧರಿಸೋದ್ರಿಂದ ಎಸ್ಪೆಷಲಿ ಲವ್ ಫೇಲ್ಯೂರ್ಸ್ ಅವ್ರಿಗಂತೂ ಭಾಳನೇ ಒಂದು ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿದೆ. ಸೊ ಹಾಗಾಗಿ ಪೆರಿಡಾಟ್ ಕೂಡ ಮಿಥುನ ಮತ್ತು ಕನ್ಯಾ ರಾಶಿಯವರು ಈಸಿಯಾಗಿ ಭಾಳ ಧರಿಸ್ಬೋದು. ಇದನ್ನು ಧರಿಸ್ಬೇಕಾದ ದಿನ ಬುಧವಾರದ ದಿವಸ. ಆಮೇಲೆ ದಿಕ್ಕು ಉತ್ತರ ದಿಕ್ಕಲ್ಲಿರಲಿ. ಲಕ್ಕಿ ನಂಬರ್ ಬಂದು 5. ಸೊ ಈ ಎಮರಾಲ್ಡ್ ಉಂಗುರ ಯಾವ ಬೆರಳಿಗೆ ನಾವು ಧರಿಸ್ಬೇಕು ಅಂತಂದರೆ ಅದು ಕಿರುಬೆರಳಿಗೆ ಧರಿಸ್ಬೋದು. ಇಲ್ಲ ಅಂತಂದರೆ ನಾವು ಅನಾಮಿಕ ಬೆರಳು ಕೂಡ ಖಂಡಿತವಾಗಿ ಧರಿಸ್ಬೋದು. ಧರಿಸ್ಬೇಕಾದ ದಿನ ಬುಧವಾರ, ಒಳ್ಳೆ ಟೈಮ್ ನೋಡಿಕೊಂಡು ಖಂಡಿತವಾಗಿ ನಾವು ಧರಿಸ್ಬೋದು. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ನಾವು ಅದರ ಹಿಂದೆ ಒಬ್ಬ ದೊಡ್ಡ ಗುರು ಇರಬೇಕು. ಸೊ ಈಗ ನೆಕ್ಸ್ಟ್ ಗ್ರಹ ನಾನು ಮಾತಾಡ್ತಿರೋದು ಗುರುಗ್ರಹದ ಬಗ್ಗೆ, ಅಥವಾ ದೇವಗುರು ಬೃಹಸ್ಪತಿಗಳ ಬಗ್ಗೆ. ಅಥವಾ ಆ ದೇವಗುರು ಬೃಹಸ್ಪತಿಗಳು ರೂಲ್ ಮಾಡ್ತಕ್ಕಂಥ ರಾಶಿಗಳು 2 ರಾಶಿಗಳು, ಒಂದು ಧನುರ್ ರಾಶಿ, ಇನ್ನೊಂದು ಮೀನ ರಾಶಿ. ಸೊ ಇದಕ್ಕೆ ಆಗ ಬರ್ತಕ್ಕಂಥ ರತ್ನ ಅಂತಂದರೆ ಕನಕ ಪುಷ್ಪರಾಗ ಅಂತ ಹೇಳಿ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಯೆಲ್ಲೋ ಸಫೈರ್. ಈ ಯೆಲ್ಲೋ ಸಫೈರ್ ಬದಲು ಯೆಲ್ಲೋ ಟೋಪಾಸ್ ಅಂತಲೂ ಸಿಗುತ್ತೆ, ಅದನ್ನು ಬೇಕಾದರೂ ಧರಿಸ್ಬೋದು. ಅಥವಾ ಸಿಟ್ರಿನ್ ಅಂತ ಸ್ಟೋನ್ ಬರುತ್ತೆ, ಆ ಸ್ಟೋನ್ ಬೇಕಾದರೂ ಧರಿಸ್ಬೋದು. ಸೊ ಈ ಜನರಲಿ ಈಗಂತೂ ಎಲ್ರಿಗೂ ಎಲ್ಲ ಕೆಲಸಕ್ಕೂ ನಮಗೆ ಬೇಕಾಗಿರೋದು ಒಂದೇ, ಏನಪ್ಪ, ಗುರುಬಲ ಇದೆಯಾ ಮದುವೆ ಮಾಡ್ಕೊಳ್ಳಿ, ಗುರುಬಲ ಇದೆಯಾ ಮುಂಜಿ ಮಾಡ್ಕೊಳ್ಳಿ, ಗುರುಬಲ ಇದೆಯಾ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಗೆ, ಗುರುಬಲ ಇದೆಯಾ ಫಿಲಮಲ್ಲಿ ಸಕ್ಸಸ್ ಆಗ್ತೀರಾ, ಗುರುಬಲ ಇದೆಯಾ ಬೇರೆ ಇನ್ನೊಂದು ಕೆಲಸಕ್ಕೆ ಮನೆ ಕಟ್ಟಬಹುದು. ಸೊ ಎಲ್ಲದಕ್ಕೂ ಗುರುಬಲ ಭಾಳ 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 ಇಂಪಾರ್ಟೆಂಟು. ನಿಮಗೆ ಬೇರೆ 8 ಗ್ರಹನ ಒಂದು ಸೈಡ್ಗೆ ಹಾಕಿ ಗುರುನ ಒಂದು ಸೈಡ್ಗೆ ಹಾಕ್ತು ಅಂತಂದರೆ ಗುರು ಬಲ ಜಾಸ್ತಿನೇ ಪವರ್ಫುಲ್ ಅಂತ ಹೇಳ್ತಾರೆ. ಸೊ ಧನುರಾಶಿ ಮತ್ತು ಮೀನರಾಶಿ ಇವರಿಬ್ಬರಿಗೂ ಭಾಳನೇ ಇಂಪಾರ್ಟೆಂಟ್ ಸ್ಟೋನ್ ಅಂತಂದರೆ ಕನಕ ಪುಷ್ಯರಾಗ, ಆರ್ ಆಲ್ಸೋ ಕಾಲ್ಡ್ ಯೆಲ್ಲೋ ಸಫೈರ್. ಯೆಲ್ಲೋ ಸಫೈರ್ ಆಲ್ಸೋ ಹೆಲ್ಪ್ಸ್ ಫಾರ್ ಡೈಜೆಷನ್, ದಟ್ ಈಸ್ ಇಟ್ ಡಿನೋಟ್ಸ್ ದ ಸೋಲಾರ್ ಪ್ಲೆಕ್ಸಸ್. ನಮ್ಮ ಡೈಜೆಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳು ಓದಬೇಕು ಅಂತಂದರೆ, ಚೆನ್ನಾಗಿ ಓದ್ತಾ ಇಲ್ಲ ಹುಡುಗ ಅಂತಂದರೆ ಯೆಲ್ಲೋ ಸಫೈರ್ ಚೆನ್ನಾಗಿ ಓದ ಮೇಲೆ ಜ್ಞಾನಾರ್ಜನೆ ಮಾಡಬೇಕು ಅಂತಂದರೆ ವಿ ನೀಡ್ ಟು ಗೋ ಫಾರ್ ಯೆಲ್ಲೋ ಸಫೈರ್ ಸ್ಟೋನ್. ಯೆಲ್ಲೋ ಸಫೈರ್ ಸ್ಟೋನ್ನ ಧರಿಸೋದ್ರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ
ನಮಗೆ ತುಂಬಾ ಕೆಲಸಗಳಲ್ಲಿ ಲಕ್ಕಿನೂ ಸಿಗುತ್ತೆ. ಒಂದೇ ಸತಿ ನಮಗೆ ಭಾಳ ಸಡನ್ನಾಗಿ ಲಕ್ ಸಿಗದೆ ಇದ್ರೂ ಭಾಳ ಗ್ರ್ಯಾಜುವಲ್ ಆಗಿ ಸ್ಟಡಿಯಾಗಿ ತುಂಬಾ ಇಂಪ್ರೂವ್ಮೆಂಟ್ ಸಿಗುತ್ತೆ ಯೆಲ್ಲೋ ಸಫೈರ್ ಧರಿಸೋದ್ರಿಂದ. ಆ್ಯಂಡ್ ಅದರಲ್ಲಿ ಯಾವುದೇ ಥರ ಕೆಟ್ಟ ಎಫೆಕ್ಟ್ಸ್ ಇಲ್ಲ ಯೆಲ್ಲೋ ಸಫೈರ್ ಧರಿಸೋದ್ರಿಂದ. ಸೊ ಹಾಗಾಗಿ ಯೆಲ್ಲೋ ಸಫೈರ್ ಖಂಡಿತವಾಗಿಯೂ ಧರಿಸ್ಬೋದು. ಅದರಲ್ಲಿ ಮೀನರಾಶಿಯವರು ಮತ್ತು ಧನುರಾಶಿಯವರು ಖಂಡಿತವಾಗಿಯೂ ಧರಿಸ್ಬೋದು. ಇದನ್ನು ಧರಿಸ್ಬೇಕಾದ ದಿನ ಬಂದ್ಬಿಟ್ಟು ಗುರುವಾರ ಆಗಿರುತ್ತೆ. ಮತ್ತು ನಂಬರ್ ಬಂದ್ಬಿಟ್ಟು 3, ನಂಬರ್ 3 ಜಾಸ್ತಿ ಯೂಸ್ ಮಾಡಿ. ಕಲರ್ಸ್ ಬಂದ್ಬಿಟ್ಟು ಯೆಲ್ಲೋ, ತಿಳಿ ಹಳದಿ, ಲೆಮನ್ ಯೆಲ್ಲೋ ಅಂತ ಹೇಳ್ತಾರಲ್ಲ, ಆ ಕಲರ್ಸ್ ನಾವು ಯೂಸ್ ಮಾಡೋದ್ರಿಂದ ಭಾಳ ಚೆನ್ನಾಗಿ ಸಕ್ಸಸ್ ಕೊಡುತ್ತೆ. ಡೈರೆಕ್ಷನ್ ಬಂದ್ಬಿಟ್ಟು ನಮಗೆ ದೇವಮೂಲೆ ಅಂದರೆ ಅದು ದೇವಮೂಲೆ ತಾನೇ ಭಾಳ ಇಂಪಾರ್ಟೆಂಟ್. ಸೊ ದೇವಮೂಲೆಯಲ್ಲಿ ಕೂತು ನಾವು ಇದನ್ನು ಯೆಲ್ಲೋ ಸಫೈರ್ನ ಚೆನ್ನಾಗಿ ಉಪಯೋಗಿಸ್ಬೋದು. ದೇವಮೂಲೆ ಇಸ್ ನಥಿಂಗ್ ಬಟ್ ನಾರ್ತ್ ಈಸ್ಟ್ ಡೈರೆಕ್ಷನ್. ಸೊ ಆ ಡೈರೆಕ್ಷನ್ ನಾವು ಕೂತು ಈ ಉಂಗುರವನ್ನು ಬಂಗಾರದಲ್ಲಿ ಮಾಡಿ ಧರಿಸ್ಬೋದು. ಈ ಕನಕಪುಷ್ಪರಾಗ ಕಲ್ಲನ್ನು ನಾವು ತೋರ್ಬೆರಳು ಅಥವಾ ಇಂಡೆಕ್ಸ್ ಫಿಂಗರ್ ಅಂತ ಏನು ಕರಿತೀವಿ ಅಲ್ಲಿ ಧರಿಸೋದ್ರಿಂದ ಬಹಳ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದನ್ನು ಗುರುವಾರ ದಿವಸ ಧರಿಸ್ಬೋದು. ಸೊ ಕನಕಪುಷ್ಪರಾಗಕ್ಕೆ ಮೇಯ್ನ್ ಫಿಂಗರ್ ಅಂತಂದರೆ ಇಂಡೆಕ್ಸ್ ಫಿಂಗರ್, ಅಥವಾ ನಾವು ಬೇಕಿದ್ರೆ ಅನಾಮಿಕ ಬೆರಳು, ನಮ್ಮ ಉಂಗುರ ರಿಂಗ್ ಫಿಂಗರ್ ಅಂತ ಹೇಳ್ತೀವಲ್ಲ, ಅಲ್ಲಿ ಕೂಡ ನಾವು ಧರಿಸ್ಬೋದು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೋನ್, ಎಲ್ಲ ಲೇಡೀಸ್ ಜೆಂಟ್ಸ್ ಎಲ್ಲರನ್ನು ಸೆಳೆಯುವಂತಹ ಸ್ಟೋನ್ ಯಾವುದದು? ಡೈಮಂಡ್. ಅಂದರೆ ಡೈಮಂಡ್ ಶುಕ್ರನ ಒಂದು ಕಲ್ಲು. ಇದನ್ನು ಧರಿಸ್ತಕ್ಕಂಥ ರಾಶಿಯವರು ಬಂದ್ಬಿಟ್ಟು ವೃಷಭ ರಾಶಿ, ವೃಷಭ ಲಗ್ನ ಮತ್ತು ತುಲಾ ರಾಶಿ, ತುಲಾ ಲಗ್ನ. ಸೊ ಡೈಮಂಡ್ ಧರಿಸೋದ್ರಿಂದ, ಡೈಮಂಡ್ ಸ್ವಲ್ಪ ನೋಡಿ ಹುಷಾರಾಗಿ ಧರಿಸ್ಬೇಕು. ಡೈಮಂಡ್ ಧರಿಸೋದ್ರಿಂದ ಬಹಳನೇ ಪ್ಲಸ್ ಇದೆ. ಅಂದರೆ ಎಸ್ಪೆಷಲಿ ನಮ್ಮ ಫಿಲಮ್ ಇಂಡಸ್ಟ್ರಿ ಅವರಿಗೆ ಡೈಮಂಡ್ ಬಹಳನೇ ಇಂಪಾರ್ಟೆಂಟು. ಯಾಕೆಂದರೆ ಡೈಮಂಡ್ ಹೇಗೆ ಶೈನ್ ಆಗುತ್ತೋ ಹಾಗೆ ನಾವು ಶೈನ್ ಆಗಬೇಕು. ಒಂದು ಸ್ಟಾರ್ ಆಗಬೇಕು ಅಂತಂದರೆ, ನಿಮಗೆ ಸ್ಟಾರ್ ನೋಡ್ತು ಅಂತಂದರೆ ಅದರಲ್ಲಿ ವಿಧವಾದ ಕಲರ್ಸ್ಗಳು ಯು ಕ್ಯಾನ್ ಕೀಪ್ ಸೀಯಿಂಗ್. ಸೊ ಅದೇ ರೀತಿ ಡೈಮಂಡಲ್ಲಿ ಯು ಕ್ಯಾನ್ ಕೀಪ್ ಸೀಯಿಂಗ್ ಅ ಲಾಟ್ ಆಫ್ ಕಲರ್ಸ್, ರೈನ್ಬೋ ಕಲರ್ಸ್ ಕಾಣ್ತಾ ಇರುತ್ತೆ, ಫಳ ಹೊಳಿತಾ ಇರುತ್ತೆ. ದಟ್ ಈಸ್ ಡೈಮಂಡ್, ದಟ್ ಈಸ್ ದ ಪವರ್ ಆಫ್ ಡೈಮಂಡ್, ದಟ್ ಈಸ್ ದ ಪವರ್ ಆಫ್ ಶುಕ್ರಾಚಾರ್ಯ ಆ್ಯಕ್ಚುಲಿ. ಸೊ ಎಲ್ಲದಕ್ಕಿಂತ ಶುಕ್ರಾಚಾರ್ಯರು ಸರ್ವಶಾಸ್ತ್ರ ಪ್ರವಕ್ತಾರಂ ತಂ ಭಾರ್ಗವಂ ಪ್ರಣಮಾಮ್ಯಂ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಶಾಸ್ತ್ರ, ಇಂಥ ಶಾಸ್ತ್ರ ಗೊತ್ತಿಲ್ಲ ಅಂತ ಇಲ್ಲವೇ ಇಲ್ಲ ಶುಕ್ರಾಚಾರ್ಯರಿಗೆ. ಅದರಲ್ಲಿ ಮೃತ ಸಂಜೀವಿನಿ ವಿದ್ಯೆಯಿಂದ ಹಿಡಿದು, ಕಾವ್ಯದಿಂದ ಹಿಡಿದು, ಮತ್ತು ಸಿನಿಮಾ ಫೀಲ್ಡಿಂದ ಹಿಡಿದು, ಯಾವುದು ಬ್ಯಾಂಕಿಂಗ್ ಸೆಕ್ಟರಿಂದ ಹಿಡಿದು ಇಂಥದ್ದು ಗೊತ್ತಿಲ್ಲ ಅನ್ನೋದಿಲ್ಲ. ಏನು ಪೌರೋಹಿತ್ಯದಿಂದ ಹಿಡಿದು ಇಂಥದ್ದು ಗೊತ್ತಿಲ್ಲ ಅನ್ನೋದು ಇಲ್ಲವೇ ಇಲ್ಲ. ಸೊ ಶುಕ್ರಾಚಾರ್ಯರು ಇಸ್ ಫೇಮಸ್ ಫಾರ್ ಎವ್ರಿಥಿಂಗ್, ಎಲ್ಲ ಕೆಲಸದಲ್ಲೂ ಗೊತ್ತು. ಮತ್ತು ಒಂದೇ ಒಂದು ಕಪ್ ಕಾಫಿ ಕುಡಿದು ಅದರಲ್ಲಿ ಒಂದು ಸುಖ ಕಾಣ್ತೀವಿ ಅಂತಂದರೆ ಮನುಷ್ಯನ ಜಾತಕದಲ್ಲಿ ಶುಕ್ರ ಚೆನ್ನಾಗಿರಬೇಕು. ಸೊ ಒಂದು ಚಿಕ್ಕ ಖುಷಿ, ಒಂದು ನಗು, ಅದು ಶುಕ್ರ. ಒಂದು ಶುಕ್ರ ಅಂತಂದರೆ ಶುಕ್ರ ಇಟ್ ಆಲ್ಸೋ ರಿಫ್ಲೆಕ್ಟ್ಸ್ ಲೇಡೀಸ್. ಸೊ ಜನರಲಿ ಅದಕ್ಕೆ ಲೇಡೀಸ್ಗೆ ಡೈಮಂಡ್ಸ್ ಭಾಳ ಇಷ್ಟ ಆಗುತ್ತೆ. ಡೈಮಂಡ್ ಉಂಗುರಗಳು, ಡೈಮಂಡ್ ಸ್ಟಡ್ಗಳು, ಎಷ್ಟು ಡೈಮಂಡ್ ಅಂತಂದರೆ ಅದಕ್ಕೆ ಇರೋ ವ್ಯಾಲ್ಯೂ ಬಿಕಾಸ್ ಆಫ್ ಇಟ್ಸ್ ಅಟ್ರಾಕ್ಷನ್ ಪವರ್. ಅದೇ ರೀತಿ ಅಟ್ರಾಕ್ಷನ್ ಪವರ್ ಕೊಡೋದು ಶುಕ್ರ. ಅದೇ ರೀತಿ ಸ್ತ್ರೀಯರಿಗೂ ಆ ಅಟ್ರಾಕ್ಷನ್ ಪವರ್ ಜಾಸ್ತಿ ಮಾಡ್ಕೊಳ್ಳೋದು ಡೈಮಂಡನ್ನು ಹಾಕೊಂಡ್ಮೇಲೆ. ಆ್ಯಂಡ್ ಎಸ್ಪೆಷಲಿ ವೃಷಭ ರಾಶಿ ಮತ್ತು ತುಲಾ ರಾಶಿ ಡೈಮಂಡ್ ಖಂಡಿತವಾಗಿ ಧರಿಸ್ಬೋದು. ಬಟ್ ಅದನ್ನು ಒಂದ್ಸತಿ ಜಾತಕದಲ್ಲಿ ಇನ್ನೊಂದ್ಸರಿ ವಿಮರ್ಶೆ ಮಾಡಿದ ಮೇಲೆ ಧರಿಸ್ಬೋದು. ಸೊ ಡೈಮಂಡ್ ಧರಿಸೋಕ್ಕೆ ಕಷ್ಟ ಆಗ್ತಕ್ಕಂಥವ್ರು ಇನ್ನೊಂದು ಸ್ಟೋನ್ ಬರುತ್ತೆ, ಅದರ ಹೆಸರು ಬಂದ್ಬಿಟ್ಟು ಫೈರ್ ಓಪಲ್ ಅಂತ ಹೇಳ್ಬಿಟ್ಟು. ಸೊ ಫೈರ್ ಓಪಲ್ ಅಂತ ಹೇಳಿ ಇನ್ನೊಂದು ಸ್ಟೋನ್ ಬರುತ್ತೆ. ಈ ಫೈರ್ ಓಪಲ್ ಬಂದ್ಬಿಟ್ಟು ಫೈರ್ ಆ್ಯಕ್ಚುಲಿ ಎಕ್ಸಿಬಿಟ್ ಮಾಡುತ್ತೆ ಈ ಓಪಲ್ ಅಂದ್ಬಿಟ್ಟು. ಇದು ಒಂದು ಶುಕ್ರನಾದ ಒಂದು ಕಲ್ಲೇನೆ. ಸೊ ಇದನ್ನು ಕೂಡ ನಾವು ಶುಕ್ರವಾರದ ದಿವಸ ಧರಿಸ್ಬೋದು. ಇದರ ಲಕ್ಕಿ ನಂಬರ್ ಬಂದ್ಬಿಟ್ಟು 6. ಡೈರೆಕ್ಷನ್ ಬಂದ್ಬಿಟ್ಟು ಸೌತ್ ಈಸ್ಟ್ ಬರುತ್ತೆ, ಸೌತ್ ಈಸ್ಟ್ ಡೈರೆಕ್ಷನ್ ಬರುತ್ತೆ. ಸೊ ಆ ದಿಕ್ಕಿಗೆ ಮಾಡಿಕೊಂಡು ಧರಿಸ್ಬೋದು. ಈವನ್ ಓಪಲ್ ಕೂಡ ಧರಿಸಿದ ಮೇಲೆ ನನಗೂ ಸಹ ಕಾಮಿಡಿ ಕಿಲಾಡಿಗಳು ಕ್ಲಿಕ್ ಆಯಿತು. ಮತ್ತು ಓಪಲ್ನ ಧರಿಸಿದ ಮೇಲೆ ನನಗೆ ಫಸ್ಟ್ ಕ್ಯಾಮ್ರಾ ಒಂದು ಗಡಿ ಬಿಡಿ ಫ್ಯಾಮಿಲಿ ಅಂತ ಒಂದು ಸೀರಿಯಲ್ನ ನಾನು ಮಾಡಿದೆ, ಅದು ಓಪಲ್ನ ಧರಿಸಿದ ಮೇಲೆ. ಸೊ ಯಾವುದೇ ಒಂದು ಉಂಗುರವನ್ನು ಅಥವಾ ಒಂದು ಹರಳನ್ನು ಧರಿಸೋದಕ್ಕೆ ಮುಂಚೆ ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಆ ಒಂದು ಸಂಕಲ್ಪವನ್ನು ಮಾಡಿ ಧರಿಸಿದಾಗ ಖಂಡಿತವಾಗಿಯೂ ಅದು ವರ್ಕ್ ಆಗುತ್ತೆ. ಸೊ ಇದು ಓಪಲ್ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಬಹಳ ಒಂದು ಇಂಪಾರ್ಟೆಂಟ್ ರತ್ನ
ತುರ್ಕ್ವಾಯ್ಸ್ ಅಂತ ಹೇಳ್ತಾರೆ, ಅಥವಾ ಮುಸ್ಲಿಮ್ಸ್ ಇದನ್ನು ಫಿರೋಜಾ ಅಂತ ಹೇಳ್ತಾರೆ. ಜನರಲಿ ಇದು ನಮಗೆ ಇರಾನ್, ಇರಾಕ್ ಆ ಕಡೆಯಿಂದ ಬರುತ್ತೆ. ಈ ಫಿರೋಜಾ ಯಾರಪ್ಪ ದೊಡ್ಡ ಸ್ಟಾರ್ ಉಪಯೋಗಿಸ್ತಾ ಇರೋದು ಅಂತಂದರೆ ನಮ್ಮ ಸಲ್ಮಾನ್ ಖಾನ್ ಅವರು. ಅವ್ರ ಕೈಯಲ್ಲಿ ಯಾವಾಗಲೂ ಫಿರೋಜಾ ತುರ್ಕ್ವಾಯ್ಸ್ ಬ್ರೇಸ್ಲೆಟ್ ಇದ್ದೇ ಇರುತ್ತೆ. ಅಂದರೆ ಇದು ಎಲ್ಲ ಥರ ಒಂದು ನೆಗೆಟಿವ್ ವೈಬ್ರೇಷನ್ಸ್ನ ತಳ್ಳಿ ಹಾಕುತ್ತೆ. ಮತ್ತು ಕೆಲವೊಂದಷ್ಟು ಬೇಡದೇ ಇರುವಂಥ ಸಿಚುವೇಶನ್ಗಳು ಬಂದಾಗ ಫಿರೋಜಾ ಭಾಳ ಹೆಲ್ಪ್ ಮಾಡುತ್ತೆ. ಮತ್ತು ಪೀಪಲ್ ಹೂ ಫ್ಲೈ ಇನ್ ಏರ್, ಫಿರೋಜಾ ಕಲರೇ ನಾವು ನೋಡ್ಬೋದು. ಕಲರ್ ಬಂದ್ಬಿಟ್ಟು ನಮಗೆ ಸ್ಕೈ ಬ್ಲೂ ಕಲರ್ ಇದೆ. ಸೊ ಯಾರ್ಯಾರು ಸ್ಕೈಯಲ್ಲಿ ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಏರ್ ಹಾಸ್ಟೆಸ್ಗಳು ಮತ್ತು ಪೈಲಟ್ಸ್ಗಳು, ಅವರೆಲ್ಲ ಸ್ಕೈಯಲ್ಲೇ ಓಡಾಡ್ತಾ ಇರ್ತಾರೆ. ಸೊ ಅಲ್ಲಿ ಸ್ಕೈ ಆಕ್ಸಿಡೆಂಟ್ಸ್ಗಳು ಆಗಬಾರ್ದು. ಸೊ ಆ ಆಕ್ಸಿಡೆಂಟ್ಸ್ಗಳನ್ನ ತಡೆಗಟ್ಟೋದಕ್ಕೋಸ್ಕರ ತುರ್ಕ್ವಾಯ್ಸ್ ಅಂತ ಈ ರತ್ನವನ್ನು ಧರಿಸ್ತಾರೆ. ಸೊ ತುರ್ಕ್ವಾಯ್ಸ್ ಆಲ್ಸೋ ಇಸ್ ವೆರಿ ವೆರಿ ಲಕ್ಕಿ ಫಾರ್ ಆಲ್ ಫಿಲಮ್ ಫೀಲ್ಡಲ್ಲಿರೋರು ಕೂಡ ಇದನ್ನು ಧರಿಸ್ಬೋದು. ತುಂಬಾ ಲಕ್ಕಿಯಾಗಿ ನಮಗೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಸ್ಟೋನ್ ಅಂತಂದರೆ ಝರ್ಕಾನ್ ಅಥವಾ ವೈಟ್ ಝರ್ಕಾನ್ ಅಂತ ಹೇಳ್ತೀವಿ ನಾವು. ಸೊ ಈ ವೈಟ್ ಝರ್ಕಾನ್ ಆಲ್ಸೋ ಇದು ಒಂದು ಶುಕ್ರನದೇ ಒಂದು ಸ್ಟೋನು. ಇಟ್ ಇಸ್ ಎ ಉಪರತ್ನ, ಅಂದರೆ ಸಬ್ಸ್ಟಿಟ್ಯೂಟ್ ಫಾರ್ ಡೈಮಂಡ್. ಡೈಮಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಆ ಬೆಲೆ ಏರ್ತಾನೇ ಇದೆ. ಸೊ ಎಲ್ಲರೂ ಡೈಮಂಡ್ ಯೂಸ್ ಮಾಡೋದಕ್ಕಾಗದೇ ಇರೋದ್ರಿಂದ ಡೈಮಂಡ್ ಥರನೇ ಹೊಳೆಯುವಂತಹ ಇನ್ನೊಂದು ಸ್ಟೋನ್ ಅಂತಂದರೆ ನಮಗೆ ವೈಟ್ ಝರ್ಕಾನ್ ಅಂತ ಹೇಳಿ. ಸೊ ಈ ವೈಟ್ ಝರ್ಕಾನ್ನ ಕೂಡ ನಾವು ಧರಿಸ್ಬೋದು ಶುಕ್ರವಾರ ದಿವಸ. ಲಕ್ಕಿ ನಂಬರ್ ಬಂದು 6 ಇರುತ್ತೆ ಮತ್ತು ಸೌತ್ ಈಸ್ಟ್ ಅದರ ಡೈರೆಕ್ಷನ್ ಇರುತ್ತೆ. ಇದಿಷ್ಟೂ ಅಲ್ಲದೆ ಇನ್ನೂ ಒಂದು ಸ್ಟೋನ್ ಬರುತ್ತೆ, ವೈಟ್ ಕೋರಲ್ ಅಂತ. ಸೊ ಇದನ್ನು ಕೂಡ ನಾವು ಧರಿಸ್ಬೋದು. ಸೊ ಎಲ್ಲ ವರ್ಕಿಂಗ್ ಎಲ್ಲ ಹೆಚ್ಚು ಕಡಿಮೆ ಒಂದೇ, ಬಟ್ ನಮಗೆ ಯಾವ್ದು ಇಷ್ಟ ಆಗುತ್ತೆ, ನಮಗೆ ಯಾವ್ದು ಅಫೋರ್ಡಬಿಲಿಟಿ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಅದನ್ನು ಧರಿಸ್ಬೋದು. ಎಸ್ಪೆಷಲಿ ವೃಷಭ ರಾಶಿಯವರು ಮತ್ತು ತುಲಾ ರಾಶಿಯವರು ಈ ಸ್ಟೋನ್ಸ್ನ ಧರಿಸೋದ್ರಿಂದ ಅವರಿಗೆ ಭಾಳ ಒಂದು ನೆಮ್ಮದಿ ಮತ್ತು ಫೇಮಸ್ ಆಗಬೇಕು. ಯಾಕಂದರೆ ತುಲಾ ರಾಶಿಯವರು, ವೃಷಭ ರಾಶಿಯವರು ಜನರಲಿ ಅವರು ಫೇಮಸ್ ಆಗಿರ್ತಾರೆ, ತುಂಬ ಜನರನ್ನ ಅಟ್ರ್ಯಾಕ್ಟ್ ಮಾಡ್ತಾರೆ, ನೋಡೋದಕ್ಕೆ ಗುಂಡು ಮುಖ ಇರುತ್ತೆ, ಮತ್ತು 10 ಜನ ಅವ್ರನ್ನ ನೋಡ್ತಾರೆ ವೃಷಭ ರಾಶಿ ಮತ್ತು ತುಲಾ ರಾಶಿಯವರು. ಸೊ ಅವರಿಗೆ ಈ ಸ್ಟೋನ್ಸು ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಅವ್ರು ಈ ಸ್ಟೋನ್ಸ್ನ ಧರಿಸ್ಬೋದು ಮತ್ತು ಲಕ್ಕನ್ನು ಅವ್ರ ಸೈಡ್ಗೆ ಅಟ್ರ್ಯಾಕ್ಟ್ ಮಾಡ್ಕೋಬೋದು. ಸೊ ಈ ಡೈಮಂಡ್ ಅಥವಾ ತುರ್ಕ್ವಾಯ್ಸ್ ಅಥವಾ ಏನು ಝರ್ಕಾನ್ ಏನಿದೆ, ಇದನ್ನು ನಾವು ಧರಿಸ್ಬೇಕಾದ ಬೆರಳು ಬಂದ್ಬಿಟ್ಟು ಮಧ್ಯದ ಬೆರಳು, ಇಲ್ಲ ಅಂತಂದರೆ ಅನಾಮಿಕ ಬೆರಳು, ಇಲ್ಲ ಅಂತಂದರೆ ಹೆಬ್ಬೆಟ್. ಈಗೆಲ್ಲ ಒಂದು ಸ್ಟೈಲ್ ಆಗಿಬಿಟ್ಟಿದೆ, ಏನೋ ಹೆಬ್ಬೆಟ್ಟಲ್ಲಿ ಒಂದು ರಿಂಗ್ ಟೈಪ್ ಮಾಡ್ಕೊಳ್ತಾರಲ್ಲ, ಅದಕ್ಕೇನಂತಾರೆ ರೋಲರ್ ರಿಂಗ್ ಟೈಪ್ ಒಂದು ಮಾಡಿಬಿಟ್ಟು ಹಾಕ್ತಾರೆ. ಸೊ ಆ ಥರ ಮಾಡಿ ಕೂಡ ಶುಕ್ರವಾರ ದಿವಸ, ಶುಕ್ರವಾರ ಸಂಜೆ ಅಥವಾ ಬೆಳಗ್ಗೆ ಯಾವುದು ನಿಮ್ಗೆ ಕಂಫರ್ಟಬಲ್ ಆಗುತ್ತೋ ಆವತ್ತಿನ ದಿವಸ ನೀವು ಧರಿಸ್ಕೋಬೋದು. ಮುಂದಿನ ಗ್ರಹ ಬಂದು ಬಹಳನೇ ಇಂಪಾರ್ಟೆಂಟು. ಯಾರನ್ನ ಕೇಳಿ ಎಲ್ಲರೂ ಹೆದರಿ ನಡುಗುತ್ತಾರೋ ಆ ಗ್ರಹ ಅದು ಶನಿ ಪರಮಾತ್ಮ. ಒಂದು ಹೇಳ್ತೀನಿ, ಶನಿ ಪರಮಾತ್ಮ ಯಾವತ್ತೂ ಯಾರಿಗೂ ಕೆಡುಕು ಮಾಡೋದಿಲ್ಲ. ನಾವೇನಾದ್ರು ತಪ್ಪು ಮಾಡಿದರೆ ಅದಕ್ಕೆ ಪಾಠವನ್ನು ಕಲಿಸ್ತಾರೆ ಹೊರತು ಅವರೇನು ಯಾವತ್ತೂ ಯಾರಿಗೂ ಕೆಡುಕು ಸುಮ್ಮನೆ ಮಾಡೋದಿಲ್ಲ. ಅವರು ಕರ್ಮಾಧ್ಯಕ್ಷ ಆದ್ದರಿಂದ ನಾವು ಮಾಡಿರ್ತಕ್ಕಂಥ ಒಳ್ಳೆ ಕರ್ಮಗಳಾಗಿದ್ದರೆ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟ ಕರ್ಮ ಆಗಿದ್ದರೆ ಕೆಟ್ಟ ಕರ್ಮ ಸಿಕ್ಕೇ ಸಿಗುತ್ತೆ. ಆದರೆ ಈ ಶನಿ ಪರಮಾತ್ಮನ ಒಂದು ರತ್ನ ಬಂದ್ಬಿಟ್ಟು ಬ್ಲೂ ಸಫೈರ್ ಅಥವಾ ನೀಲಮಣಿ ಅಂತ ನಾವು ಹೇಳ್ತೀವಿ. ಸೊ ಈ ನೀಲಮಣಿ ಧರಿಸ್ಬೇಕಾದಂಥ ರಾಶಿಗಳು ಮಕರ ಮತ್ತು ಕುಂಭ. ಸೊ ಇವೆರಡೂ ರಾಶಿಯವರು ಧರಿಸ್ಬೋದು ನೀಲಮಣಿಯನ್ನು ಧರಿಸ್ಬೇಕಾದ್ರೆ ಶನಿವಾರ ದಿವಸ ಮಧ್ಯದ ಬೆರಳಿಗೆ ಧರಿಸ್ಬೋದು. ಸೊ ಇದನ್ನು ಧರಿಸೋದ್ರಿಂದ ನಮಗೆ ಲಕ್ ಸಿಗುತ್ತೆ ಮತ್ತು ಕೆಲಸಗಳು ನಿಂತೋಗ್ತಿರೋವೆಲ್ಲ ಚೆನ್ನಾಗಿ ಮೂವ್ ಆಗುತ್ತೆ. ಮತ್ತು ಸಾಡೆ ಸಾತಿ ನಡೀತಾ ಇದೆ ಟೈಮಲ್ಲಿ ಅನ್ನೋವಾಗ ಇದನ್ನು ಧರಿಸ್ಬೋದು. ಸೊ ಅದರ ನೆಗೆಟಿವಿಟಿ ಕೂಡ ತಗ್ಗುತ್ತೆ. ಮತ್ತು ನಮಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಏನಾದರೂ ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ನಾವೇನೋ ವರ್ಕ್ ಮಾಡಬೇಕು ಅಂತ ಈ ಥರ ಎಲ್ಲ ಯಾವುದೇ ಥರ ಕೆಲಸಗಳಿತ್ತು ಅಂತಂದರೆ ಬ್ಲೂ ಸಫೈರ್ ವರ್ಕ್ಸ್ ರಿಯಲಿ ವೆಲ್. ಹರೇ ಕೃಷ್ಣ. ಸೊ ಅದು ಇಲ್ಲ ಅಂತಂದರೆ ನಾವು ಅಮಿಥಿಸ್ಟ್ ಅಂತ ಒಂದು ಬ್ಯೂಟಿಫುಲ್ ಸ್ಟೋನ್ ಬರುತ್ತೆ, ಅದು ಪರ್ಪಲ್ ಕಲರ್ ಸ್ಟೋನು. ಅದನ್ನು ಕೂಡ ನಾವು ಸಬ್ಸ್ಟಿಟ್ಯೂಟ್ ಸ್ಟೋನ್ ಆಫ್ ಬ್ಲೂ ಸಫೈರ್ ಅಂತ ಹೇಳ್ತೀವಿ. ಎಲ್ರಿಗೂ ಬ್ಲೂ ಸಫೈರ್ ಅಂದರೆ ಬಹಳನೇ ಭಯ ಇದೆ. ಅದನ್ನು ತೊಗೊಳ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಅಯ್ಯೋ ಬ್ಲೂ ಸಫೈರ್ ತೊಗೊಳ್ಬೇಕಾದ್ರೆ ಭಾಳ ಹುಷಾರು ಅಂತ. ಸೊ ಆ ಥರ ತುಂಬ ಭಯ ಇತ್ತು ಅಂತಂದರೆ ಸಿಂಪಲಾಗಿ ಒಂದು ಅಮಿಥಿಸ್ಟ್ ಹಾಕ್ಕೊಳ್ಳಿ. ಅಮಿಥಿಸ್ಟ್ ಯಾರು ಬೇಕಾದ್ರೂ ಧರಿಸ್ಬೋದು. ಅದರಿಂದ ನಮಗೆ ಹೆಲ್ತು ಭಾಳ ಚೆನ್ನಾಗಿರುತ್ತೆ, ಒಳ್ಳೆ ನಿದ್ದೆ ಬರುತ್ತೆ, ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ, ಹೆಡ್ಏಕ್ಸ್ಗಳಿಗೆ ತುಂಬ ಒಳ್ಳೆಯದು, ಮತ್ತು ಇಂಟ್ಯೂಷನ್ಸ್ಗೆ ತುಂಬಾ ಒಳ್ಳೆಯದು. ಈಗ ನಾನೆಲ್ಲೋ ಏನೋ ಒಂದು ಕೆಲಸ ಮಾಡ್ತೀನಿ, ಎಸ್ಪೆಷಲಿ ಡಿಟೆಕ್ಟಿವ್ಸು
ಮತ್ತು ಇಂಟ್ಯೂಷನ್ ಅಂತ ಹೇಳ್ತಾರಲ್ಲ, ಎಕ್ಸ್ಟ್ರಾ ಸೆನ್ಸುರಿ ಪರ್ಸೆಪ್ಷನ್ ಅಂತ ಹೇಳ್ತಾರಲ್ಲ, ಸೊ ಮತ್ತು ಹೀಲಿಂಗ್ ಮಾಡೋರು ಅಂಥವ್ರಿಗೆಲ್ಲ ಬಹಳ ಒಂದು ಇಂಪಾರ್ಟೆಂಟ್ ಸ್ಟೋನ್ ಅಂದರೆ ಅಮೆಥಿಸ್ಟು. ಈ ಅಮೆಥಿಸ್ಟು ನಮ್ಮ ಬಾಡಿಲಿ ಇರ್ತಕ್ಕಂಥ ಎಷ್ಟೋ ನೆಗೆಟಿವಿಟೀಸ್ ಎಳ್ಕೊಂಬಿಡುತ್ತೆ. ಸೊ ಹಾಗಾಗಿ ನಾವು ವಿಲ್ ಬಿ ವೆರಿ ವೆರಿ ಪೀಸ್ಫುಲ್ ಆ್ಯಂಡ್ ಕಾಮ್. ಅದರಿಂದ ನಮಗೆ ಬಹಳನೇ ಹೆಲ್ಪ್ ಆಗುತ್ತೆ ಅಮೆಥಿಸ್ಟು. ಅದು ನಮಗೆ ಗೊತ್ತಾಗೋದಿಲ್ಲ, ನಾವು ವೇರ್ ಮಾಡಿರ್ತೀವಿ, ಬಟ್ ಅದು ವೇರ್ ಮಾಡಿದವ್ರಿಗೆ ಆ್ಯಕ್ಚುಲಿ ಫೀಲ್ ಆಗಬೇಕು. ಆ್ಯಕ್ಚುಲಿ ವೆನ್ ಯು ಥಿಂಕ್ ಆ್ಯಂಡ್ ಸಿಟ್ ಆ್ಯಂಡ್ ಫೀಲ್ ಅಲ್ವಾ, ಅವಾಗ ಗೊತ್ತಾಗುತ್ತೆ ಅಮೆಥಿಸ್ಟ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿದೆ ಅಂತೇಳಿ. ಅಮೆಥಿಸ್ಟ್ ವಿಲ್ ರಿಮೂವ್ ಆಲ್ ದ ಪೇನ್ಸ್, ಬೋತ್ ಎಮೋಷ್ನಲ್ ಆ್ಯಂಡ್ ಬಾಡಿ ಪೇನ್ಸ್ ಎರಡನ್ನೂ ತುಂಬಾ ಅದು ಭಾಳ ಚೆನ್ನಾಗಿ ರಿಮೂವ್ ಮಾಡುತ್ತೆ. ಅದನ್ನು ಕೂಡ ನಾವು ಶನಿವಾರ ದಿವಸ ಧರಿಸ್ಬೋದು. ಮತ್ತು ಜನರಲಿ ಮಕರ ಕುಂಭ ರಾಶಿಯವರ ಲಕ್ಕಿ ನಂಬರ್ ಬಂದ್ಬಿಟ್ಟು 8 ಆಗಿರುತ್ತೆ, ಅದನ್ನು ಅವರು ಧರಿಸ್ಬೋದು. ಮತ್ತು ದಿಕ್ಕು ಬಂದ್ಬಿಟ್ಟು ಪಶ್ಚಿಮ, ವೆಸ್ಟ್ ಡೈರೆಕ್ಷನಲ್ಲಿ ಧರಿಸ್ಬೋದು. ಸೊ ಈ ಅಮಿಥಿಸ್ಟನ್ನು ಬಿಟ್ಟು ಅಂತಂದರೆ ಇನ್ನೊಂದು ಬ್ಯೂಟಿಫುಲ್ ಸ್ಟೋನ್ ಅಂತಂದರೆ ಲಾಪಿಸ್ ಲಜುಲಿ ಅಂತ. ಇದ್ರದ್ದು ರಾಯಲ್ ಬ್ಲೂ ಕಲರ್ ಇದೆ ಆ್ಯಕ್ಚುಲಿ. ಜೊತೆಗೆ ಇದರಲ್ಲಿ ನಿಮಗೆ ಚಿಕ್ಕ 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 ಗೋಲ್ಡನ್ ಕಲರ್ ಫ್ಲೇಕ್ಸ್ ಕಾಣಿಸುತ್ತೆ ನಿಮಗೆ. ಅದು ಬಂದ್ಬಿಟ್ಟು ಅದು ಆ್ಯಕ್ಚುಲಿ ಗೋಲ್ಡ್ ಅಥವಾ ಪೈರೈಟ್ ಮಿಕ್ಸ್ಚರ್ ಅಂತ ಹೇಳ್ತಾರೆ ಅದರದ್ದು. ಅಂದರೆ ಪೈರೈಟ್ ಇಸ್ ಅನ್ ಓರ್ ಆ್ಯಕ್ಚುಲಿ. ಸೊ ಅದು ಮಿಕ್ಸ್ ಆಗಿರುತ್ತೆ ಅದರಲ್ಲಿ. ಅದು ಕೂಡ ತುಂಬಾ ಲಕ್ಕಿ, ಎಸ್ಪೆಷಲಿ ಸ್ಪೀಚ್ ಪ್ರಾಬ್ಲಮ್ಸ್ ಇರೋರಿಗೆ, ಮತ್ತು ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಪ್ರಾಬ್ಲಮ್ಸ್ಗಳು, ಮತ್ತು ENT ಪ್ರಾಬ್ಲಮ್ಸ್ಗಳು ಏನೇ ಇತ್ತು ಅಂತಂದರೆ ಡೆಫಿನೆಟಾಗಿ ಲಾಪಿಸ್ ಲಜುಲಿನ ಧರಿಸ್ಬೋದು. ಅಥವಾ ಕೆಲವೊಂದು ಸತಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಈಗಷ್ಟಕ್ಕೆ ನಾವು ಲೇಡೀಸಲ್ಲಿ ಮತ್ತು ಈವನ್ ಜೆಂಟ್ಸಲ್ಲಿ ಕೂಡ ಇತ್ತೀಚೆಗೆ ಕಂಡು ಬರ್ತಾ ಇದ್ದೀವಿ. ಸೊ ಹಾಗಾಗಿ ಈ ಥೈರಾಯ್ಡ್ ಪ್ರಾಬ್ಲಮ್ಸ್ಗೆ ನಾವು ಈ ಸ್ಟೋನನ್ನು ನಾವು ಧರಿಸ್ಬೋದು. ಕತ್ತಲ್ಲಿ ಬೇಕಾದರೂ ಈ ಥರ ಒಂದು ಪೆಂಡೆಂಟ್ ಥರ ಮಾಡಿ ಧರಿಸ್ಬೋದು. ಸೊ ಇದು ಥೈರಾಯ್ಡ್ ಕಂಟ್ರೋಲಿಂಗಲ್ಲಿ ಭಾಳನೇ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಕ್ಲೆನ್ಸ್ ಮಾಡಿಬಿಟ್ಟು ನಾವು ಶನಿವಾರದ ದಿವಸ ಥೈರಾಯ್ಡ್ ಕಂಟ್ರೋಲ್ಗೆ ಅಂತ ಹೇಳ್ಬಿಟ್ಟು ಧರಿಸೋದ್ರಿಂದ ಥೈರಾಯ್ಡ್ ಒಂದು ಟು ಅ ಗ್ರೇಟ್ ಎಕ್ಸ್ಟೆಂಟ್ ಕಂಟ್ರೋಲಲ್ಲಿರುತ್ತೆ, ಈವನ್ ವಿತೌಟ್ ಮೆಡಿಸಿನ್. ಅಫ್ಕೋರ್ಸ್ ಮೆಡಿಸಿನ್ಗೆ ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಅಂತ ನಾನು ಹೇಳ್ತಾ ಇಲ್ಲ, ಮೆಡಿಸಿನ್ ತೊಗೊಳ್ಬೋದು, ಬಟ್ ಜೊತೆಗೆ ಇದನ್ನು ನಾವು ತೊಗೊಂಡಾಗ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಟೋನ್ ಕಾಲ್ಡ್ ಲಾಪಿಸ್ ಲಜುಲಿ. ನೀವು ಲಾಪಿಸ್ ಲಜುಲಿದು ಒಂದಷ್ಟು ಇದ್ರ ಥರ ಬರುತ್ತೆ, ಅಂದರೆ ದೊಡ್ಡ ದೊಡ್ಡ ಸ್ಟೋನ್ಗಳು ಬರುತ್ತೆ. ಅದು ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿರುತ್ತೆ ಅಂತಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು. ಸೊ ಅದು ಆ್ಯಕ್ಚುಲಿ ಲಾಪಿಸ್ ಲಜುಲಿ ಸ್ಟೋನ್ ಬಗ್ಗೆ. ಇಟ್ಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ರಾಯಲ್ ಬ್ಲೂ. ಅಂದರೆ ಇದು ಎಸ್ಪೆಷಲಿ ಲಂಡನ್ನಲ್ಲಿ ಬಹಳನೇ ಜಾಸ್ತಿ ಉಪಯೋಗಿಸ್ತಾರೆ ಈ ಸ್ಟೋನ್ಸು. ಇಟ್ಸ್ ಬಿಕಾಸ್ ಆಫ್ ಇಟ್ಸ್ ರಾಯಲ್ ಬ್ಲೂ ಕಲರ್ ಆ್ಯಂಡ್ ಬಹಳನೇ ರಿಚ್ ಪೀಪಲ್ ಇದನ್ನು ಮುಂಚೆ ಉಪಯೋಗಿಸ್ತಾ ಇದ್ರು. ಈಗ ಎಲ್ಲರ ಕಡೆ ಅವೈಲಬಿಲಿಟಿ ಇರೋದ್ರಿಂದ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಲಾಪಿಸ್ ಲಜುಲಿ ನೀವು ಯೂಸ್ ಮಾಡ್ಬೋದು. ಮುಂದಿನ ಗ್ರಹ ಬಹಳನೇ ಪವರ್ಫುಲ್, ಅಗೇನ್ ಅಷ್ಟೇ ಡಿಸ್ಟ್ರಕ್ಟಿವ್ ಆಲ್ಸೋ. ಡಿಸ್ಟ್ರಕ್ಟಿವ್ ಅನ್ನೋದಕ್ಕಿಂತ ನಾವು ಹೇಗೆ ಅದನ್ನು ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅದು ಒಂದು ರಾಹು ಗ್ರಹ. ಈ ರಾಹು ಗ್ರಹಕ್ಕೆ ಇದೇ ರಾಶಿ ಅಥವಾ ಇದೇ ನಕ್ಷತ್ರದವ್ರು ಉಪಯೋಗಿಸ್ಬೇಕು ಅಂತ ಏನಿಲ್ಲ. ಅದರಲ್ಲಿ ಮಿಥುನ ರಾಶಿ ಮತ್ತು ವೃಷಭ ರಾಶಿ ಅಂಥವ್ರಿಗೆ ಸ್ವಲ್ಪ ಚೆನ್ನಾಗಿ ಬೆನಿಫಿಟ್ ಕೊಡುತ್ತೆ. ಆ ರಾಹು ಗ್ರಹಕ್ಕೆ ಬಂದು ರತ್ನ ಬಂದು ಗೋಮೇಧ ಅಂತ ಹೇಳಿ, ಅದನ್ನು ಇಂಗ್ಲೀಷಲ್ಲಿ ಹೆಸನೈಟ್ ಗಾರ್ನೆಟ್ ಅಂತ ಕರೀತಾರೆ. ಗಾರ್ನೆಟಲ್ಲಿ 3 ವಿಧ ಇದೆ. ಒಂದು ಹೆಸನೈಟ್ ಗಾರ್ನೆಟ್, ಇನ್ನೊಂದು ಪೈರೋಪ್ ಗಾರ್ನೆಟ್, ಮತ್ತು ಇನ್ನೊಂದು ರೋಡಲೈಟ್ ಗಾರ್ನೆಟ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಹೆಸನೈಟ್ ಗಾರ್ನೆಟ್ ಅನ್ನೋಂಥದ್ದು ಗೋಮೇಧ ಅಂತ ಹೇಳಿ ಒಂದು ಸ್ಟೋನು. ಸೊ ಯಾರಿಗೆ ರಾಹು ದಶೆ ನಡೀತಾ ಇದೆ, ರಾಹುವಿಂದ ಏನಾದರೂ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆಯಾ ಅಂಥವರು ಖಂಡಿತವಾಗಿ ಈ ಗೋಮೇಧ ಸ್ಟೋನನ್ನು ಧರಿಸ್ಬೋದು. ಮತ್ತು ಈ ಗೋಮೇಧ ಸ್ಟೋನ್ ಧರಿಸೋದ್ರಿಂದ ನಮಗೆ ಫಿಲಮ್ ಇಂಡಸ್ಟ್ರಿನಲ್ಲಿ ಸಡನ್ನಾಗಿ ಕ್ಲಿಕ್ ಆಗಬೇಕು, ಚಾನ್ಸ್ಗಳು ಸಿಗಬೇಕು ಅಂತಂದರೆ ಖಂಡಿತವಾಗಿಯೂ ಗೋಮೇಧ ಧರಿಸ್ಬೋದು. ಮತ್ತು ಲಾಟ್ರಿ ಟಿಕೆಟ್ಸ್ಗಳು ಮತ್ತು ಪ್ಲೇವಿನ್ನು ಆ ಥರ ಯಾವುದೇ ಥರ ಒಂದು ಗ್ಯಾಮ್ಲಿಂಗ್ ಅಂತ ಇದು ಶೇರ್ ಮಾರ್ಕೆಟ್ ಇಂಥ ಇದಕ್ಕೆಲ್ಲ ಗೋಮೇಧ ಧರಿಸ್ತು ಅಂತಂದರೆ ಖಂಡಿತವಾಗಿ ಅದು ಭಾಳನೇ ಹೆಲ್ಪ್ ಆಗುತ್ತೆ. ಎಲ್ಲೋ ಇದ್ದವ್ರು ಎಲ್ಲೋ ಹೋಗ್ಬಿಡ್ತಾರೆ. ಅಂದರೆ ಯಾವುದೇ ಥರ ಪ್ರಯತ್ನ ಇಲ್ಲದೆ ಇತ್ತಂದ್ರೂ ರಾಹು ಎಷ್ಟು ಒಳ್ಳೇದು ಮಾಡ್ತಾನೆ ಅಂತಂದರೆ ವಿತೌಟ್ ಎನಿ ಕೈಂಡ್ ಆಫ್ ಎಫರ್ಟ್, ಏನೂ ಇಲ್ಲದೆ ಹಿಂದಿನ ದಿವಸ ರೋಡಲ್ಲಿ ಮಲಗಿರ್ತಾರೆ, ಮಾರನೇ ದಿವಸ ಬಂಗ್ಲೆಯಲ್ಲಿ ಮಲ್ಕೊಳ್ತಾರೆ. ಆ ಲೆವೆಲ್ಗೆ ತೊಗೊಂಡೋಗೋಂಥ ಸ್ಟೋನ್ ಅಂತಂದರೆ ಗೋಮೇಧ. ಅಂದರೆ ಸೆಟ್ ಆಗಿಬಿಟ್ರೆ ಮಾತ್ರ ಕೆಳಗಡೆ ಇರೋರು ಬಂಗ್ಲೆ ಲೆವೆಲ್ಗೆ ರೀಚ್ ಆಗೋವಂಥ, ಖಂಡಿತವಾಗಿ ವಿತೌಟ್ ಎನಿ ಎಫರ್ಟ್ ಆ ಲೆವೆಲ್ವರೆಗೆ ರೀಚ್ ಆಗೋವಂಥ ಸ್ಟೋನ್ ಇದು ಗೋಮೇಧ. ಸೊ ಗೋಮೇಧವನ್ನು ನಾವು ಶನಿವಾರದ ದಿವಸ ಮಧ್ಯದ ಬೆರಳಿಗೆ ಧರಿಸ್ಬೋದು. ಸೊ ಮಧ್ಯದ ಬೆರಳಿಗೆ ಧರಿಸೋದ್ರಿಂದ ರಾಹುವಿನ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಸೊ ಇಟ್ ವಿಲ್ ಬಿ ವೆರಿ ಗುಡ್ ಗೋಮೇಧ ಧರಿಸೋದ್ರಿಂದ. ಸೊ ಖಂಡಿತವಾಗಿಯೂ ಗೋಮೇಧವನ್ನು ಧರಿಸಿ ಅದರ ಲಕ್ಕನ್ನು ನಾವು ಪಡ್ಕೊಳ್ಬೋದು.
ಲಕ್ಕಿ ನಂಬರ್ ಇವರಿಗೆ ಬಂದ್ಬಿಟ್ಟು 4. ಲಕ್ಕಿ ನಂಬರ್ 4 ಜಾಸ್ತಿ ಉಪಯೋಗಿಸೋದ್ರಿಂದ ರಾಹು ಗ್ರಹಕ್ಕೆ ಜಾಸ್ತಿ ಬೂಸ್ಟಪ್ ಆಗುತ್ತೆ. ರಾಹು ಗ್ರಹದ ಎನರ್ಜಿ ಜಾಸ್ತಿ ಬೂಸ್ಟಪ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬಹಳ ಇಂಪಾರ್ಟೆಂಟ್ ಒಂದು ಗ್ರಹ, ಅದುವೇ ಕೇತು ಗ್ರಹ. ಮನುಷ್ಯನಿಗೆ ಶಾಂತಿ, ನೆಮ್ಮದಿ, ಜ್ಞಾನ ಎಲ್ಲ ಇದ್ರೂ ಇನ್ನೂ ಏನೋ ಒಂದು ಬೇಕು ಅನ್ನೋ ಒಂದು ಇರುತ್ತಲ್ಲ, ಅದು ಒಂದು ನೆಮ್ಮದಿ, ಒಂದು ಸಾರ್ಟ್ ಆಫ್ ಎ ಸ್ಯಾಟಿಸ್ಫ್ಯಾಕ್ಷನ್, ಅದು ಬಂದ್ಬಿಟ್ಟು ಕೇತು ಗ್ರಹ ಕೊಡ್ತಕ್ಕಂಥದ್ದು. ಕೇತು ಗ್ರಹಕ್ಕೆ ರತ್ನ ಬಂದ್ಬಿಟ್ಟು ವೈಢೂರ್ಯ. ನಾವು ಯಾವಾಗಲೂ ಬಾಯಲ್ಲಿ ಹೇಳ್ತೀವಿ ವಜ್ರ ವೈಢೂರ್ಯ ಅಂತ. ಅದರಲ್ಲಿ ವೈಢೂರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ಟೋನು. ಆ ವೈಢೂರ್ಯ ಧರಿಸೋದ್ರಿಂದ ನಮಗೆ ಜ್ಞಾನ ಸಿಕ್ಕುತ್ತೆ, ಮತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್, ಪೀಸ್ ಆಫ್ ಮೈಂಡ್ ಸಿಕ್ಕುತ್ತೆ. ಎಸ್ಪೆಷಲಿ ಸಾಧಕರು, ಸನ್ಯಾಸಿಗಳು, ಹಾಗಂತಲ್ಲ, ಯಾವುದೇ ಒಂದು ಫೀಲ್ಡಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊನೆಗೆ ಇಂಪಾರ್ಟೆಂಟ್ ಅಂತಂದರೆ ಅದನ್ನು ಧರಿಸ್ಬೋದು. ಸೊ ಯಾರಿಗೆ ವೈಢೂರ್ಯ ಧರಿಸೋಕ್ಕೆ ಆಗೋದಿಲ್ಲ ಅವರು ಇದು ಟೈಗರ್ ಐ ಅಂತ ಬರುತ್ತೆ. ಆ ವೈಢೂರ್ಯ ಅನ್ನೋದು ಕ್ಯಾಟ್ಸ್ ಐ ಅಂತ ಹೇಳ್ತಾರೆ, ಇದು ಟೈಗರ್ ಐ ಅಂತ ಒಂದು ಸಬ್ಸ್ಟಿಟ್ಯೂಟ್ ಸ್ಟೋನು. ಇದನ್ನು ಕೂಡ ನಾವು ಧರಿಸೋದ್ರಿಂದ ದೃಷ್ಟಿ ದೋಷ ಮತ್ತು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಅಂಥವಕ್ಕೆಲ್ಲ ಬಹಳನೇ ಹೆಲ್ಪ್ ಆಗುತ್ತೆ. ಇದು ಟೈಗರ್ ಐ. ಇದರ ಲಕ್ಕಿ ನಂಬರ್ಸ್ ಬಂದ್ಬಿಟ್ಟು 7. ಜನರಲಿ ವೃಶ್ಚಿಕ ರಾಶಿಯವರು ಮತ್ತು ಧನು ರಾಶಿಯವರು ಈ ಸ್ಟೋನನ್ನು ಧರಿಸ್ಬೋದು. ಆಮೇಲೆ ಕೇತು ಭುಕ್ತಿ ಅಥವಾ ಕೇತು ದಶೆ ನಡೀತಾ ಇರಬೇಕಾದ್ರೆ ಕೂಡ ಈ ರತ್ನವನ್ನು ಧರಿಸ್ಬೋದು. ಮತ್ತು ಧರಿಸ್ಬೇಕಾದ ಫಿಂಗರು ಅಗೇನ್ ಮಿಡಲ್ ಫಿಂಗರೇ ಆಗಿರುತ್ತೆ. ಸೊ ಇದನ್ನು ನಾವು ಮಂಗಳವಾರ ದಿವಸ ಧರಿಸ್ಬೋದಾಗತ್ತೆ. ಸೊ ಇದು ನಮ್ಮ ನವರತ್ನದ ಬಗ್ಗೆ, ಎಲ್ಲ ಸ್ಟೋನ್ಸ್ ಬಗ್ಗೆನೂ ಒಂದು ಭಾಳ ಕಮ್ಮಿ ಟೈಮಲ್ಲಿ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಒಂದೊಂದು ಕಲ್ಲು ಬಗ್ಗೆನೂ ಮಾತಾಡ್ತಾ ಹೋಯಿತು ಅಂತಂದರೆ ಒಂದೊಂದು ದಿನವೂ ಸಾಲಲ್ಲ, ಬಿಕಾಸ್ ಅದರ ಒಂದು ಯೂಸಸ್ಸು ಕೂಡ ಹಾಗೇ ಇದೆ. ಆದರೆ ಸಮಯದ ಅಭಾವದಿಂದ ನಾನು ಇಷ್ಟು ಹೇಳಿ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ಇದನ್ನು ಬರ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ.